66 ಮತ್ತು 202 ಉಲ್ಲಂಘನೆ ಆಗ್ತದೆ ಅಂತ ತಿಳ್ಕೊಂಡು ಕೆಲವು ಗ್ರಾಮ ಪಂಚಾಯತ್ ಸದಸ್ಯರುಗಳು ಇದು ವಿಷಯ ಚರ್ಚೆ ಮಾಡಬೇಡ್ರಿ, ಇದ್ರ ಬಗ್ಗೆ ನಿರ್ಣಯ ಕೈಗೊಳ್ಳಬೇಡ್ರಿ, ಇದು ಸರ್ವೆ ಮಾಡಬೇಕು, ಟ್ಯಾಕ್ಸ್ ಕಮ್ಮಿ ಆಗ್ತದ, ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡ್ಕೋದು ತಪ್ಪಾಗ್ತದ, ಇದು ಯಾವುದೇ ಕಾರಣಕ್ಕಾಗೂ ಇದು ಟ್ಯಾಕ್ಸ್ ಮಾಡ್ಕೊಳ್ಬೇಡ್ರಿ ಅಂತ ತಿಳ್ಕೊಂಡು 7 ಜನರು ಗ್ರಾಮ ಪಂಚಾಯತ್ ಸದಸ್ಯರುಗಳು ದೂರು ಕೊಡ್ತಾರೆ, ಅಬ್ಜೆಕ್ಷನ್ ಕೊಡ್ತಾರೆ. ಅವತ್ತಿನ ದಿವಸ ಪಿ.ಡಿ.ಒ ಮೀಟಿಂಗ್ನಲ್ಲಿ ಅಬ್ಜೆಕ್ಷನ್ ಕೊಡ್ತಾರೆ. ಸಂಪತ್ ಕುಮಾರ್ ಶೀಲ್ವಂತ್, ಮಕ್ಬೂಲ್ ಪಟೇಲ್, ರತನ್ ಕುಮಾರ್, ಖುರ್ಷೀದ್, ಕಲ್ಯಾಣಿ ಮಂಗ, ಶಿವಕುಮಾರ್, ಅಂಬಿಕಾ ನರಸಪ್ಪ ಟೊಣ್ಣಿ, ಇವರು 7 ಜನರು ಈ ರೀತಿ ಟ್ಯಾಕ್ಸ್ ಫಿಕ್ಸ್ ಮಾಡೋದು ಒಳ್ಳೆಯದಲ್ಲ, ಇದು ಪಂಚಾಯತಿಗೆ ನಷ್ಟ ಉಂಟಾಗ್ತದೆ, ಇದು ಅಗ್ರಿಮೆಂಟ್ ಮಾಡ್ಕೊಳ್ಬೇಡ್ರಿ ಅಂತ ತಿಳ್ಕೊಂಡು 7 ಜನರು ದೂರು ಕೊಡ್ತಾರೆ. ಯಾರಿಗೆ? ಪಂಚಾಯತ್ ಪಿ.ಡಿ.ಒ ಮತ್ತು ಅಧ್ಯಕ್ಷರಿಗೆ. ಆ ನಂತರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಂದು ವರದಿ ಕೊಡ್ತಾರೆ. ಅವರು ಎ ಸಿ ಅವರಿಗೆ ಕೆಲವು ಪತ್ರಗಳು ವ್ಯವಹಾರ ಆಗಿರ್ತಾವೆ, ಅದರಲ್ಲಿ ಹೇಳಿರ್ತಾರೆ ಅವರು ಏನಂತ, ಕೆಲವು RC4 ಏನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರೆ ಅವೆಲ್ಲ ಇಲ್ಲೀಗಲ್ ಅವೆಲ್ಲ ಹೊಡೆದಬೇಕಾದ್ರೆ ಸೆಕೆಂಡ್ರಿ ಅದು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಅದು ಪೂರ್ತಿನೇ ಇಲ್ಲೀಗಲ್ ಅದು. ಇದು ಟ್ಯಾಕ್ಸ್ ವಸೂಲು ಮಾಡೋದು ಇಲ್ಲೀಗಲೇ ಅದು. ಆ ಕಂಪ್ನಿನೇ ಬೇಕಾಗಿಲ್ಲ ನಮಗೂ, ಆ ಕಂಪ್ನಿನೇ ಪೂರ್ತಿ ಇಲ್ಲೀಗಲ್ ಅದು ಇನ್ನು ಮುಂದೆ ಬೇರೆ ವಿಡಿಯೋ ಮಾಡ್ತೀನಿ ನಾನು. ಇದು ಕೇವಲ ಟ್ಯಾಕ್ಸ್ ಬಗ್ಗೆ ಅದ. ಇದರಲ್ಲಿ ಏನು ಹೇಳ್ತಾರೆ ಇವರು, 5 ಗ್ರಾಮಗಳಲ್ಲಿ ಸಂಪೂರ್ಣ ಅಭಿವೃದ್ಧಿ ಕೆಲಸಗಳು, ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿದವರು 5 ಗ್ರಾಮಗಳಲ್ಲಿ ಸಂಪೂರ್ಣ ಅಭಿವೃದ್ಧಿ ಕಾರ್ಯಗಳು ಮಾಡ್ತೀವಿ ಅಂತ ತಿಳ್ಕೊಂಡು ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆದು ಕೊಟ್ಟಾಗ ಮಾತ್ರ ನಾವು ಅವರಿಗೆ ಪರವಾನಗಿ ಕೊಡಬೇಕು ಅಂತ ನಿರ್ಣಯ ಕೈಗೊಳ್ತಾರೆ. ಯಾವುದು? ಕನ್ಸ್ಟ್ರಕ್ಷನ್ ಪರ್ಮಿಷನ್. ಆ ನಂತರ ಅದರಲ್ಲಿ ಬರೆದಿರ್ತಾರೆ ಇವ್ರು ಯಾವುದೂ ಪರವಾನಗಿ ತೊಗೊಳ್ಳಾರ್ದೆ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಇದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 64, 66 ವೈಲೇಷನ್ ಇದೆ ಅಂತ ತಿಳ್ಕೊಂಡು ವರದಿ ಕೊಟ್ಟಿರ್ತಾರೆ. ಆ ವರದಿ ಕೊಟ್ಟರು ಕೂಡ ಇನ್ನವರೆಗೆ ಎ.ಸಿ ಅವ್ರು ಏನು ಆ್ಯಕ್ಷನ್ ತೊಗೊಂಡಿಲ್ಲ, ಸರ್ಕಾರಿ ಆ್ಯಕ್ಷನ್ ತೊಗೊಂಡಿಲ್ಲ, ZPCO ಅವ್ರು ಆ್ಯಕ್ಷನ್ ತೊಗೊಂಡಿಲ್ಲ. ಇಲ್ಲಿ 2010ರಿಂದ ಇಲ್ಲಿವರೆಗೆ ಏನು ಬಂದಿದ್ದಾರೆ ZPCOಗಳು ಎಲ್ಲ ಅಯೋಗ್ಯರು ಮತ್ತು ನಾಲಾಯಕರೇ. ಅವರು ಯಾವ ರೀತಿ IAS ಪಾಸ್ ಮಾಡಿರ್ತಾರೋ ಯಾವುದಿಲ್ಲ ಗೊತ್ತಿಲ್ಲ. ಸಾಕಷ್ಟು ಪತ್ರವ್ಯವಹಾರನೂ ಬರೆದಿರ್ತಾನೆ ಅದು ಕಂಪ್ನಿ ಹೊಡೆದಾಗ್ರ ಅಂತ, ಇನ್ನವರಿಗೆ ಯಾವುದೇ ಆ್ಯಕ್ಷನ್ ಇಲ್ಲ. ಆ ನಂತರ ಇದು 2025/11/2004 ಅಂದರೆ ಆ ರಾಜಶೇಖರ್ ಪುರಾಣಿಕ್ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದು ಪಂಚಾಯತ್ ರಾಜ್ ಅಧಿನಿಯಮ ಕರ ಪರಿಷ್ಕರಣೆ 14ನೇ ನಿಯಮದ ಉಲ್ಲಂಘನೆ ಆಗಿರುತ್ತದೆ ಅಂತ ತಿಳ್ಕೊಂಡು ಪಿ.ಡಿ.ಒ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಅವ್ರಿಗೆ. ಮಾಡ್ಕೊಂಡು ಆಮೇಲೆ ಇದು ರಾಜಶೇಖರ್ ಪುರಾಣಿಕ್ ಅವ್ರದ್ದು ಕೊಟ್ಟ ನಂತರ ಯಾವುದದು ಒಪ್ಪಂದ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಂಡು ಒಂದು ಬರೆದಿರ್ತಾರೆ ಅವರು, ಯಾರಿಗೆ ಒಂದು ವರದಿ ಕೊಟ್ಟಿರ್ತಾರೆ. ಇದಾದ ನಂತರ ಒಂದು ಪ್ರೊಬೆಷನರಿ ನಕುಲ್ ಸರ್ ಬಂದಿರ್ತಾರೆ. ಅವರು ತಾಲೂಕ್ ಪಂಚಾಯತಿ ಅವರು ಪ್ರೊಬೆಷನರಿ, ಅವ್ರು ಕೂಡ ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ. ಅವರು ಎಲ್ಲ ಉಡಿ ಗ್ರಾಮ ಪಂಚಾಯತು, ಮಳಖೇಡ ಗ್ರಾಮ ಪಂಚಾಯತು ಅವ್ರಿಗೆ ಕರೆಸಿ ಅಲ್ಲಿ ಹೇಳ್ತಾರೆ ಅವರು. ಇದು ಯಾವಾಗ ಮಾಡಿರ್ತಾರೆ? 19/1/2011 ರಾಷ್ಟ್ರೀಯ ಸಿಮೆಂಟ್ ಕಂಪನಿ NA ಮಾಡ್ಕೊಳ್ಳಾರದೆ RC4 ಅಂದರೆ 3000 ಕೋಟಿ ಮೊತ್ತ ಕಂಪ್ನಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಅದು ಇನ್ನವರೆಗೂ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಇದರಲ್ಲಿ ರೆಜುಲೇಷನ್ನಲ್ಲಿದೆ. ಮತ್ತು ಕಂಪ್ನಿ ಪೂರ್ತಿ ತನ್ನ ಬಿಲ್ಡಪ್ ಏರಿಯಾ, ಖುಲ್ಲ ಏರಿಯಾ ಎಲ್ಲ ಡಾಕ್ಯುಮೆಂಟ್ ಕೊಡಬೇಕು. ಮತ್ತು ಮುಂದೆ ಬರ್ತಾಯಿಲ್ಲ, ಡಾಕ್ಯುಮೆಂಟ್ ಕೊಡ್ಲಾಕ ಮುಂದೆ ಬರ್ತಾಯಿಲ್ಲ. ಇದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂತ ತಿಳ್ಕೊಂಡು ಆ ನಂತರ ಅವರೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ ನಂತರ ಟ್ಯಾಕ್ಸ್ ಫಿಕ್ಸೇಷನ್ ಮಾಡಬೇಕು. ಆದರೆ ಅವರು ಮುಂದೆ ಬರ್ತಾಯಿಲ್ಲ ಅಂತ ತಿಳ್ಕೊಂಡು ನಡವಳಿ ಬರೆದು ಜಿಲ್ಲಾ ಪಂಚಾಯತ್ CO ಅವರಿಗೆ ವರದಿ ಮಾಡಿರ್ತಾರೆ 19/1/2012 ಆ ನಂತರ ಮತ್ತು ಅವರೇ ನಕುಲ್ ಸರ್ ಅವರೇ ಏನಂತ ಬರೀತಾರಪ್ಪ ಅಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸೇಡಂ ತಾಲೂಕಿನ ರಾಷ್ಟ್ರೀಯ ಸಿಮೆಂಟ್ ಕಂಪನಿ ಪರಿಷ್ಕೃತ ತೆರಿಗೆ ನಿಗದಿಪಡಿಸಲು ಸಭೆ ಕರೆಯಲಾಗಿತ್ತು. ಆದರೆ ಸದರಿ ಕಂಪನಿಯು ಒಟ್ಟು ವಿಸ್ತೀರ್ಣದ ಬಗ್ಗೆ
ಖಾಲಿ ಜಾಗದ ಬಗ್ಗೆ ಮಾಹಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ವಿವರ ನೀಡಿರುವುದಿಲ್ಲ. ಅದರಿಂದ ಪರಿಷ್ಕೃತ ತೆರಿಗೆ ನಿಗದಿಪಡಿಸಲು ಆಗಿರುವುದಿಲ್ಲ. ಬದಲಾಗಿ ಖಾಲಿ ಜಾಗ ಮತ್ತು ಕಟ್ಟಡವಿರುವ ಜಾಗ ಮಾಹಿತಿ ಉಪಯೋಗಿಸಲು ಕರ ಮೊತ್ತ ನಿಗದಿಪಡಿಸಲು ಸೂಚಿಸಲಾಗಿದೆ ಹಾಗೂ ಕರ ಒಪ್ಪಂದವನ್ನು 1/4/2011 ಜಾರಿಗೆ ತರಲು ಸೂಚಿಸಲಾಗಿದೆ. ರಾಷ್ಟ್ರೀಯ ಸಿಮೆಂಟ್ ಕಂಪನಿಯವರು ಖಾಲಿ ಜಾಗ ಹಾಗೂ ಕಟ್ಟಡವಿರುವ ಜಾಗದ ಬಗ್ಗೆ ಮಾಹಿತಿ ನೀಡಲು ವಿಳಂಬ ಮಾಡುತ್ತಿರುವುದು ಕಂಡುಬಂದಿದ್ದು, ಸದರಿ ಮಾಹಿತಿಯನ್ನು 2 ವಾರದೊಳಗೆ ನೀಡದಿದ್ದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ಸರ್ವೆ ಕಾರ್ಯವನ್ನು ನಮ್ಮ ತಂಡದಿಂದ ಮಾಡೋದು ಸೂಕ್ತವಿರುತ್ತದೆ. ಕಾರಣ, ಸಭೆಯ ನಡವಳಿಕೆಯ ಪ್ರತಿಯನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ತಮ್ಮ ದಯಾಪರ ಮಾಹಿತಿಯಾಗಿ ಸಲ್ಲಿಸಲಾಗಿದೆ. 1980-81ರಿಂದ ಇಲ್ಲಿವರೆಗೆ ಯಾವುದೇ ಸರ್ವೆ ಕಾರ್ಯ ಮಾಡಿರುವುದಿಲ್ಲ. ಮನಸ್ಸಿಗೆ ಬಂದಂಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರು ಎಲ್ಲ ಸೇರಿ ಮಳಕೇಡ್ ಅಂತ ಸತ್ಯಾನಾಶ ಮಾಡಿದರು. ಇವರು ಕ್ಲಿಯರ್ ಕಟ್ ಹೇಳ್ತಾರೆ. ಸರ್ವೆ ಕಾರ್ಯವನ್ನು ನಮ್ಮ ತಂಡದಿಂದ ಮಾಡೋದು ಸೂಕ್ತವಿರುತ್ತದೆ ಅಂತ. ಇನ್ನೂವರೆಗೆ ಯಾವುದೇ ಒಂದು ತಂಡ ಅಂದರೆ ಸೆಕ್ಷನ್ ಏಜೆನ್ಸಿ ಇದು ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 203 ಏನು ಹೇಳ್ತಪ್ಪ ಅಂದರೆ, ಟ್ಯಾಕ್ಸ್ ಯಾವ ರೀತಿ ಫಿಕ್ಸ್ ಮಾಡಬೇಕು. 202 ಪ್ರಕಾರ ಅವರು ಮುಂದೆ ಬಂದಿಲ್ಲ, ರಾಷ್ಟ್ರೀಯ ಕಂಪ್ನಿದವರು ಮತ್ತು ಇವ್ರು ಬಂದಿಲ್ಲ ಅಂದರೆ ಇವು ಕಡಿಮೆ ಮೊತ್ತದಲ್ಲಿ ತೆರಿಗೆ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಮತ್ತು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಏನಾಗಬೇಕು, ಪಂಚಾಯತಿನಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಬೇಕು. ಏನಂತ, ಸರ್ವೆ ಕಾರ್ಯ ಒಂದು ಏಜೆನ್ಸಿ ಕರಿಬೇಕು, ಟೆಂಡರ್ ಕರಿಬೇಕು. ಆ ಏಜೆನ್ಸಿ ಅದು ಸರ್ವೆ ಮಾಡ್ತದೆ. 1 ಅಂತಸ್ತು, 2 ಅಂತಸ್ತು, 3 ಅಂತಸ್ತು, ಖುಲ್ಲಾ ಜಾಗ, ಗಾರ್ಡನ್ ಏರಿಯಾ, ಸ್ಕೂಲು, ದೇವಸ್ಥಾನ ಇವೆಲ್ಲ ಒಟ್ಟು ಸರ್ವೆ ಮಾಡಿ ಒಂದು ಹಂತಕ್ಕೆ ಬಂದು ಅದು ರೆಜುಲೇಷನ್ ಪಾಸ್ ಮಾಡಿ ಇಷ್ಟ ಆಗ್ತಂತ ಟ್ಯಾಕ್ಸ್ ಫಿಕ್ಸ್ ಮಾಡೋಕ್ಕೋ ಸಲ ಕರಿಬೇಕು ಅವರಿಗೆ, ಕಂಪ್ನಿದವ್ರಿಗೆ. ಕಂಪ್ನಿ ಕರೆದ ನಂತರ ಇವು ಒಂದು ವೇಳೆ ಮಳಕೇಡ್ಕೆ ಏನಾರು ಸುತ್ತಮುತ್ತ ಹಳ್ಳಿ ಏನಾರು ಡೆವಲಪ್ ಮಾಡಿದರೆ, ಊರಿಗೆ ಪಂಚಾಯತಿ ಏನಾರು ಡೆವಲಪ್ ಮಾಡಿದರೆ, ದಿಗ್ಗಂ ಪಂಚಾಯತಿ ಏನಾರು ಡೆವಲಪ್ಮೆಂಟ್ ಮಾಡಿದ್ರೆ, ಮಳಕೇಡ್ ಪಂಚಾಯತಿ ಏನಾರು ಡೆವಲಪ್ಮೆಂಟ್ ಮಾಡಿದ್ರೆ ಏನಾರೋ ಒಂದು ಕನ್ಸೆಷನ್ ಕೊಡ್ಬೋದು. 1 ಕೋಟಿ ಟ್ಯಾಕ್ಸ್ ಆಗ್ತಿತ್ತಂದರೆ 80 ಲಕ್ಷ, 10-20 ಲಕ್ಷ ಬಿಡೋ ಚಾನ್ಸ್ ಇದೆ. ಈ ರೀತಿ ಟ್ಯಾಕ್ಸು ಇದು ಮಾಡ್ಕೊಳ್ಳೋಂತಿಕೊಂಡು ಸೆಕ್ಷನ್ 203 ಹೇಳ್ತದೆ. ಆದ್ರೆ ಅವ್ರು ಯಾವುದೂ ಅಭಿವೃದ್ಧಿ ಮಾಡಿಲ್ಲ. ಅದೇ CSRನಲ್ಲಿ ಅದೇ ಗಂಗಾ ಪ್ಲೇಟು ಚಂಬುನೇ ಕೊಟ್ಟು ಇದು ಮಾಡಿದಾರೆ. ಅವರು ಏನೂ ಮಾಡಿಲ್ಲ ಅವರು. ಹೀಗಾಗಿ ಸೆಕ್ಷನ್ 203 ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗಿತ್ತು. ಇನ್ನವರಿಗೆ ಯಾವುದು ಸರ್ವೆ ಆಗಿಲ್ಲ, ಏನಿಲ್ಲ. ಆ ನಂತರ ಅಯ್ಯೂಬ್ ಖಾನ್ ಅವರು DK ಅವರು ಹೇಳಿರ್ತಾರೆ ಸ್ನೇಹಿತರೆ, ಇದೆಲ್ಲ ದೂರು ಸಲ್ಲಿಸಲಿ, ಇವೆಲ್ಲ ಘಟನೆಗಳು AC ಆಫೀಸ್ನಲ್ಲಿ ನಡೆದಿವೆ. ಆ ನಂತರ AC ದಿವಂಗತ DK ಅವರು ಹೇಳ್ತಾರೆ, ಅವರು ಗ್ರಾಮ ಪಂಚಾಯತ್ ಅವರಿಗೆಲ್ಲ ನೋಟಿಸ್ ಕೊಡ್ತಾರೆ. ಅವ್ರಿಗೆ ಅಲ್ಲಿ AC ಆಫೀಸ್ಗೆ ಒಂದು ಸಭೆ ಕರೆದಿರ್ತಾರೆ. ಆ ಸಭೆಯಲ್ಲಿ ಹೇಳಿರ್ತಾರೆ ಅವರು, ಒಂದು ರೆಜುಲೇಷನ್ ಬರ್ಕೋರಿ, ಎಷ್ಟಾಗ್ತದೆ ಅಂದ್ರೆ ಟ್ಯಾಕ್ಸ್ ಫಿಕ್ಸೇಷನ್ ಮಾಡ್ಬೇಕಂದ್ರೆ 43 ಲಕ್ಷ ಅಂದರೆ 1, 2, 3 ಪ್ಲ್ಯಾಂಟ್ ಸೇರಿಸಿ ಅಂದರೆ 4ನೇದು ಇನ್ನೂ ಘಟಕ ಸ್ಥಾಪನೆ ಆಗೋದಿದೆ. ಈ ಟ್ಯಾಕ್ಸ್ ಫಿಕ್ಸೇಷನ್ ಮಾಡೋದು ಬೇಡ. ಇದು 3ರದ್ದು ಏನು ಮಾಡೋದು, ಅವಾಗೇ 43 ಲಕ್ಷ ಆಗಿದೆ. ಇವಾಗೇನು ಮಾಡ್ತಾಯಿದ್ದಾರೆ, ಇವಾಗೂ 43 ಲಕ್ಷ ಆಗಿದೆ. 42 ಲಕ್ಷ ಮಾಡಿ ಸೆಸ್ಸು ಸೇರಿಸಿ 1,18 ಲಕ್ಷ ಆಗಿದೆ ಮಳಕೇಡ್ ಗ್ರಾಮ ಪಂಚಾಯತಿ. ಆದರೆ ಉಡುಗಿ ಗ್ರಾಮ ಪಂಚಾಯತಿ ಏನೋ ಟ್ಯಾಕ್ಸ್ ಕೊಟ್ಟಿದ್ದಾರಂತ, ಏನೋ 10 ಲಕ್ಷ ಎಷ್ಟು, ಅದು ಇನ್ನೋವರೆಗೆ ಮಾಹಿತಿ ಇಲ್ಲ. ಅದು RTIನಲ್ಲಿ ಹಾಕಿದ್ದೀನಿ, ಅದು ಬರೋದಿದೆ. ಅದು ಇನ್ನೋರಿಗೆ ಕೊಟ್ಟಿಲ್ಲ. ಉಡುಗಿ PDO ಅಂತ ಕೇಳೇಬೇಡ್ರಿ, ಅದು ಯಾವುದೇ ಮಾಹಿತಿ ಕೊಡಲ್ಲ. ದಿಗ್ಗಂ ಪಂಚಾಯತಿ ಅಂತೂ ಇನ್ನೋರು ಯಾವುದೇ ಅದು 10 ಲಕ್ಷ ಏನೋ RC4 ಕಂಪ್ನಿ ಏನು ಇದು RC5 ಇದೇನು ಪಬ್ಲಿಕ್ ಹಿಯರಿಂಗ್ ಕಂಡಕ್ಟ್ ಮಾಡಿದರು. ಅವಾಗ ಏನಾರು ಅಬ್ಜೆಕ್ಷನ್ ಬರ್ತಂತ ತಿಳ್ಕೊಂಡು ದಿಗ್ಗಂ ಪಂಚಾಯತಿ ಒಂದು 10 ಲಕ್ಷ ಚೆಕ್ ಕೊಟ್ಟಿದ್ದಾರೆ ಇಷ್ಟೇ. ಅದು ಬಿಟ್ಟು ಏನೂ ಇಲ್ಲ. ಇವು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು ಅಯ್ಯೂಬ್ ಖಾನ್ ಅವರಿಗೆ ಕರೆಸಿ DK ಅವರು ಹೇಳಿರ್ತಾರೆ, 40 ವರ್ಷಕ್ಕೆ 43 ಲಕ್ಷ ಆಗ್ತದೆ. ಇದು ಹೋಗಿ ನಡವಳಿ ಬರ್ಕೊಂಬರ್ರಿ, ಕಂಪ್ನಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಡ್ರಿ, ಪಂಚಾಯತಿ ದುಡ್ಡು ಬರ್ತದ ಅಂತ. ಆದರೆ ಅವ್ರು ಏನು ಮಾಡ್ತಾರೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರುಗಳು ಮತ್ತು ಕೆಲವು ಗ್ರಾಮ ಪಂಚಾಯತ್ ಸದಸ್ಯರುಗಳು, ನಮಗಷ್ಟು ದುಡ್ಡು ಬೇಕಾಗಿಲ್ಲ, ನೀವು ಯಾರು ನಮಗೆ ಕೇಳೋರು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ ಸ್ನೇಹಿತರೆ. ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ನಿರ್ಣಯ ಕೈಗೊಳ್ತಾರೆ ಇವರು. DK ರವರು ಏನು ಹೇಳಿರ್ತಾರೆ ಅವ್ರ ಮಾತಿಗೆ ಸೆಡ್ ಹೊಡೆದು
ಅವ್ರು ಹೇಳಿರ್ತಾರೆ ಅವ್ರು 43 ಲಕ್ಷ ಆಗ್ತದೆ, 43 ಲಕ್ಷದಂಗೆ ಬರ್ಕೊಂಡು ಬರ್ರಿ, ನಡುವಳಿ ಬರ್ಕೊಂಡು ಬರ್ರಿ, ಅದ್ರ ಪ್ರಕಾರ ಅದು ಕಂಪ್ನಿ ಕಳ್ಸಮ್ಮ, ಅದ್ರ ಪ್ರಕಾರ ನೀವು ಅಗ್ರಿಮೆಂಟ್ ಮಾಡ್ಕೊಳ್ರಿ. ಇದು ಇನ್ನು ಕೇವಲ ಇದು 3ದು ಅದು, ಇನ್ನು 4ನೇದಿಲ್ಲ. 4ನೇ ಸಿಮೆಂಟ್ ಉತ್ಪಾದನೆ ಮಾಡಿದ್ಮೇಲೆ ಅದ್ರ ತೆರಿಗೆ ವಸೂಲಿ ಮಾಡೋಣ. ಇವಾಗ ಮೂರು ಘಟಕದ 3 ಘಟಕದ ಇನ್ನು 43 ಲಕ್ಷ ಆಗ್ತದೆ. ಆ ರೀತಿ ತಾವು ನಡವಳಿ ಬರ್ಕೊಂಡು ಬರ್ರಿ ಅಂದ್ರೆ ಇವ್ರು ತಾವು ಯಾರು ನಮಗೆ ಕೇಳೋರು, ನಮ್ಗೆ ಸುಪ್ರೀಂ ಪವರ್ ಅದ, ನಾವು ಆ ರೀತಿ ಬರ್ಕೊಂಡು ಬರಲ್ಲ, ನೀವು ಏನು ಮಾಡ್ತೀರಿ ಮಾಡ್ಕೊರ ಅಂತ ತಿಳ್ಕೊಂಡು ಕಡಿಮೆ ಮೊತ್ತದಲ್ಲಿ ತೆರಿಗೆ ಒಪ್ಪಂದ ಮಾಡ್ಕೊಳ್ಳೋ ನಿರ್ಣಯ ಕೈಗೊಳ್ತಿರ್ತಾರೆ. ಬರೀ 5,25,000ಕ್ಕೆ ಒಪ್ಕೊಂಡು ಬಿಟ್ಟಿದ್ದಾರೆ ಇವರು. 1, 2, 3 2011 ಮಾರ್ಚ್ 2015 ಮಾಡ್ಕೊಂಡಿರ್ತಾರೆ ಇವರು. ಆ ನಂತರ ಮತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮೀಟಿಂಗ್ ದಿವಸ ಏನು ತೆರಿಗೆ ಒಪ್ಪಂದದ ಮೀಟಿಂಗ್ ನಡೀತಾ ಇತ್ತು. ಆ ಮೀಟಿಂಗ್ನಲ್ಲಿ ಆನಂತರ ಸ್ನೇಹಿತರೆ, ಅದು ಏನು 6/3/2012 ಏನು ಇದು ಡಿ ಕೆ ಅವರು ರೆಸಲ್ಯೂಷನ್ ಪಾಸ್ ಮಾಡ್ಕೊಂಬ ಅಂತ ಹೇಳಿದರು. ಏನು ರೆಸಲ್ಯೂಷನ್ ಪಾಸ್ ಮಾಡೋ ಮೀಟಿಂಗ್ ಕರೆದಿರು. ಅವತ್ತಿನ ದಿವಸನೇ ಸಂಪತ್ ಕುಮಾರ್ ಶೀಲು ಅಂತವ್ರು, ಅಂದರೆ ನಮ್ಮ ತಮ್ಮ, ಒಂದು ದೂರು ಕೊಡ್ತಾರೆ. ಇದು ಈ ರೀತಿ ಟ್ಯಾಕ್ಸ್ ಫಿಕ್ಸ್ ಮಾಡೋ ನಿರ್ಣಯಕ್ಕೆ ನಮ್ದು ಅಬ್ಜೆಕ್ಷನ್ ಅದ, ಇದು ಮಾಡ್ಕೊಳ್ಬಾರ್ದು, ಇದು ತೆರಿಗೆ ಬಾಕಿ ವಸೂಲು ಮಾಡಬೇಕು, ಇದು ಭಾಳ ಕಡಿಮೆ ಮೊತ್ತ ಅಗ್ರಿಮೆಂಟ್ ಆಗ್ತದೆ, ಇದು ಕಾನೂನು ವಿರೋಧ ಅದ ಅಂತ ಹೇಳಿ ಒಂದು ದೂರು ಸಲ್ಲಿಸಿರ್ತಾರೆ. ದೂರು ಸಲ್ಲಿಸಿದ ನಂತರ 19 ಮಾರ್ಚ್ 2012 ಡಿ ಕೆ ಅವ್ರು ಹೇಳಿದ್ರು ಕೂಡ ಇದು ಕಾನೂನು ಬಾಹಿರ ಆಗ್ತದೆ ಅಂತ ಹೇಳಿದ್ರು ಕೂಡ 19 ಮಾರ್ಚ್ 2012 ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ. ಅಯ್ಯೂಬ್ ಖಾನ್ ಅವರು 5,25,000ಕ್ಕೆ ಅಗ್ರಿಮೆಂಟ್ ಮಾಡ್ಕೋತಾರೆ ಸ್ನೇಹಿತರೆ. ಎಸ್ ಕೆ ಗುಪ್ತಾರ್ ಇವೆಲ್ಲ ಓಟಿದ ಕಂಪ್ನಿ ಅನಿಲ್ ಜಿ ಟಿಪ್ಲೆ ಮತ್ತು ಎಸ್ ಕೆ ಗುಪ್ತಾರ್. ವಿಟ್ನೆಸ್ ಯಾರ್ಯಾರಪ್ಪ ಅಂದರೆ ಬಸವರಾಜ್ ಭೂತ್ಪುರ್ ಅವರು, ಶಾಂತಪ್ಪ ದೊಡ್ಡಮನಿ, ಖಾಜಬಿ ಸಂಗಾವಿ, ಶರಣಮ್ಮ ಹಿರೇಮಠ್. ಇವರೆಲ್ಲರೂ ಸೇರಿ ಅಯ್ಯೂಬ್ ಖಾನ್ ಅಧ್ಯಕ್ಷರು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಯ್ಯೂಬ್ ಖಾನ್ ಅವರು ಮತ್ತು ಎಸ್ ಕೆ ಗುಪ್ತಾ ಮತ್ತು ಅನಿಲ್ ಟಿಪ್ಲೇರು. ಇವು ಎಲ್ಲ ಆಮಿಷ ಒಡ್ಡಿ, ಇವು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆಮಿಷ ಒಡ್ಡಿ ಅಗ್ರಿಮೆಂಟ್ ಮಾಡ್ಕೋತಾರೆ ಸ್ನೇಹಿತರು. ಕೇವಲ ಹಿಂದಿನ ಕಂಪ್ನಿದ ಬಾಕಿ ವಸೂಲಿ ಮಾಡಲಾರ್ದೆ 5,25,000ಕ್ಕೆ ಅಗ್ರಿಮೆಂಟ್ ಮಾಡ್ಕೋತಾರೆ ಇವರು. ಕಾನೂನು ಬಾಹಿರವಾಗಿ 43 ಲಕ್ಷ ಕಾನೂನು ಬಾಹಿರವಾಗಿ ಅಗ್ರಿಮೆಂಟ್ ಮಾಡ್ಕೋದ್ರಿಂದ ಡಿ ಕೆ ಅವ್ರು ಹೇಳಿರ್ತಾರೆ 43 ಲಕ್ಷ ಆಗ್ತದಂತ. ಆದ್ರೆ ಇವರು ಕೇವಲ 5,25,000 ನೀವು ಯಾರು ನಮಗೆ ಕೇಳೋರು, ನೀವು ನಮಗೆ ಹೇಳೋರು ಯಾರು ಅಂತ ಹೇಳಿ ಉಡಾಫೆ ಉತ್ತರ ಕೊಟ್ಟಿರ್ತಾರೆ. ಅವಾಗ ಭಾಳ ತೊಂದರೆ ಕೊಟ್ಟಿರ್ತಾರೆ ಅವಾಗ ಡಿ ಕೆ ರವಿಯವರಿಗೆ ಮತ್ತು ಆರ್ ವಿಶಾಲವ್ರಿಗೆ. ಈ ತೆರಿಗೆ ಕುರಿತು ಆರ್ ವಿಶಾಲವರು ಮತ್ತು ಡಿ ಕೆ ಅವರು ಇದರಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಅವ್ರಿಗೆ ತಾವು ಯಾರು ಕೇಳೋಂತ ಅವಾಗ ಭಾಳ ಹರೆಸ್ಮೆಂಟ್ ಮಾಡಿದ್ದಾರೆ ಅವರಿಗೆ. ತೆರಿಗೆ ಕುರಿತು ಭಾಳಷ್ಟು ಕೆಲಸ ಮಾಡಿದ್ದಾರೆ ಅವರು ಡಿ ಕೆ ರವಿಯವರು ಮತ್ತು ಆರ್ ವಿಶಾಲರವರು. ಆ ನಂತರ ಇವ್ರಿಗೆ ನೋಟಿಸ್ ಕೊಡ್ತಾರೆ ಸ್ನೇಹಿತರೆ. ಅಗ್ರಿಮೆಂಟ್ ಮಾಡ್ಕೊಂಡು ಸಲ ಮತ್ತೆ ನೋಟಿಸ್ ಕೊಡ್ತಾರೆ. ಮತ್ತು ಇದು ಮಾಡ್ಕೊಂಡು ತಪ್ಪಾದ, ಇದು ರದ್ದು ಮಾಡಿರಿ, ಮತ್ತೊಂದು ಮಾಡ್ಕೊಂಡು ಬರ್ರಿ ಅಂತ ಹೇಳಿ ಸಾಕಷ್ಟು ಬಾರಿ ಅವರು ಡಿ ಕೆ ಅವ್ರು ಹೇಳಿದ್ರು ಕೂಡ ಅಯ್ಯೂಬ್ ಖಾನ್ ಅವರು ಯಾವುದೇ ಗಮನ ಕೊಡಲಾರದೆ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿ 43 ಲಕ್ಷ ಆಗ್ತದೆ ಪ್ರತಿ ವರ್ಷ. ಬರೀ ನಮಗೆ 5,25,000 ಇಷ್ಟೇ ಸಾಕು ಅಂತ ಹೇಳಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಕೆಲವು ಅವ್ರು ಏನು ಹೇಳಿದೆ ನಾನು, ಗ್ರಾಮ ಪಂಚಾಯತ್ ಸದಸ್ಯರುಗಳು
ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳಲ್ಲಿ ಡಿ ಕೆ ರವಿಯವ್ರ ಹತ್ರ ಎ ಸಿ ಆಫೀಸ್ನಲ್ಲಿ ಸಭೆ ಕರೆದಾಗ ಕೆಲವು 5-6 ಜನರು ಗ್ರಾಮ ಪಂಚಾಯತ್ ಹೊರತುಪಡಿಸಿ ಉಳಿದವರೆಲ್ಲರೂ ಅನುಮತಿ ಕೊಟ್ಟಿರ್ತಾರೆ. ಅವರು ನಾವು ಎಲ್ಲ ಅಯ್ಯೂಬ್ ಖಾನಿನಿಂದ ಇರ್ತೀವಿ ಅಂತ ತಿಳ್ಕೊಂಡು. ಆ ನಂತರ ಅವ್ರು ಹೇಳೋದೇ ಖರೆ ಅದ, ಅವ್ರು ಮಾಡೋದೇ ಖರೆ ಅದ ಅಂತಕೊಂಡು ಇದರಲ್ಲಿ ಇವರು ಕೂಡ ಶಾಮೀಲಾಗಿದ್ದಾರೆ. ಅದರಲ್ಲಿ ಅವ್ರು ಹೇಳಿರ್ತಾರೆ, ಇವರು ಸಂಪತ್ ಕುಮಾರ್ ಎಂಬರು ಇದು ಅಗ್ರಿಮೆಂಟ್ ರದ್ದು ಮಾಡಬೇಕು, ಇದು ನಿರ್ಣಯ ತೆಗೆದುಕೊಂಡಿದ್ದು ಅದು ರದ್ದು ಮಾಡಬೇಕು, ಇದರಲ್ಲಿ ಯಾವುದೂ ಕಾನೂನು ಪಾಲನೆ ಆಗಿರುವುದಿಲ್ಲ, ಇದು ಸುಮಾರು ಏನಿಲ್ಲ ಅಂದರೂ 90 ಕೋಟಿಯಷ್ಟು ಬಾಕಿ ಬರಬೇಕಾಗಿದೆ, ಇದು ಯಾವುದೇ ಕಾರಣಕ್ಕಾಗಿ ಇದು ಮಾನ್ಯತೆ ನೀಡಬೇಡ್ರಿ, ಇವ್ರ ಮೇಲೆ ಕ್ರಮ ಕೈಗೊಳ್ರಿ, ಇವ್ರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇವರೆಲ್ಲ ಕಂಪ್ನಿ ಜೊತೆ ಶಾಮೀಲಾರ, ಇವ್ರ ಮೇಲೆ ಕ್ರಮ ಕೈಗೊಳ್ರಿ ಅಂತ ತಿಳ್ಕೊಂಡು ದೂರು ಸಲ್ಲಿಸಿರ್ತಾರೆ. ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಸಹಾಯಕ ಆಯುಕ್ತರು ವರದಿ ಕೊಟ್ಟಿರ್ತಾರೆ. ಅವರು ವರದಿಯಲ್ಲಿ ವಿವರವಾಗಿ ಬರೆದಿರ್ತಾರದು. ಏನು ಬರೆದಿರ್ತಾರಪ್ಪ, ಈಗಿನ ಅಧ್ಯಕ್ಷರು ಅಂದರೆ ಅಯ್ಯೂಬ್ ಖಾನ್ ಅವರು, ಈಗಿನ ಅಧ್ಯಕ್ಷರು ಹೊಸ ಠರಾವು ಜಾರಿಗೆ ತಂದಿದ್ದು ಅದನ್ನು ಯಾವುದೇ ಒಪ್ಪಂದವಿಲ್ಲದೆ, ಆಧಾರವಿಲ್ಲದೆ ಹಾಗೂ ದಿನಾಂಕ 23/2/2012 ನಡೆದ ಸಭೆಯ ಆಧಾರದ ಮೇಲೆಯೇ ನಿಗದಿಪಡಿಸಿರುವುದಿಲ್ಲ. ಅಲ್ಲದೆ ಮಾನ್ಯ ಜಿಲ್ಲಾಧಿಕಾರಿ ಕಲಬುರಗಿರವರು ಸಾರ್ವಜನಿಕ ಪರಿಸರ ವಿಚಾರಣಾ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ರನ್ವಯ ಮಳಖೇಡ ಗ್ರಾಮ ಪಂಚಾಯತಿಗೆ ತೆರಿಗೆ ಹಣವನ್ನು ಪ್ರತಿ ವರ್ಷ ನೀಡುವಂತೆ ಹಾಗೂ ವಾರ್ಷಿಕ ಶೇಕಡಾ 5ರಂತೆ ಹೆಚ್ಚಿಸುವ ನಿರ್ಬಂಧನೆ ಒಳಪಟ್ಟು ಗ್ರಾಮ ಪಂಚಾಯತ್ ಮಳಖೇಡಕ್ಕೆ ತೆರಿಗೆ ಪಾವತಿಸುವ ಕುರಿತು ಜಿಲ್ಲಾ ಪಂಚಾಯತಿಯೊಂದಿಗೆ ಸಮಾಲೋಚನೆ ನಡೆಸಿ ಈ ಕುರಿತು ಮೇ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್ ಕಂಪನಿಯೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ನಿರ್ಣಯವನ್ನು ಮೇ ಅಲ್ಟ್ರಾಟೆಕ್ ಸಿಮೆಂಟ್ಸ್ ಕಂಪನಿ ವಿಸ್ತರಣೆ ಕುರಿತು ದಿನಾಂಕ 23/2/2012 ಜರುಗಿದ ಸಾರ್ವಜನಿಕ ಪರಿಸರ ಸಾಮಾನ್ಯ ಸಭೆಯ ನಿರ್ಣಯ ನಡುವಳಿ ಪ್ರಕಾರ ಮಾಡಲು ತಿಳಿಸಿದರೂ ಕೂಡ ಅಧ್ಯಕ್ಷರು ಮತ್ತು ಸದಸ್ಯರು ಯಾವುದೂ ಲೆಕ್ಕಿಸದೆ ಠರಾವು ನಿರ್ಣಯ ಮಾಡಿರುತ್ತಾರೆ ಅಂತ ತಿಳ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಡಿ ಕೆ ರವಿಯವರು ವರದಿ ಸಲ್ಲಿಸಿರ್ತಾರೆ 13/8/2011. ಅದರಲ್ಲಿ ಡಿ ಕೆ ರವಿಯವರು ವರದಿ ಇದೆ, ವಿಸ್ತಾರವಾಗಿ ಒಂದು ತನಿಖಾ ವರದಿ ಕೊಟ್ಟಿದ್ದಾರೆ. ಯಾವ ರೀತಿ ತೆರಿಗೆ ವಸೂಲಿ ಮಾಡಬೇಕಂತ, ಅದರ ಅವ್ರು ಹೇಳಿದ ಪ್ರಕಾರ ಯಾವುದೂ ಮಾಡಿಲ್ಲ. ಇದು ಆ್ಯಕ್ಚುಲಿ ಡಿ ಕೆ ರವಿಯವರು ಏನು ವರದಿ ಕೊಟ್ಟಿದ್ದಾರೆ ಅದರಲ್ಲಿ ಟ್ಯಾಕ್ಸ್ ಭಾಳ ಕಡಿಮೆ ಇದೆ. ಅದನ್ನು ಕೂಡ ಸ್ವಲ್ಪ ಏನು 43 ಲಕ್ಷ ಆಗಿತ್ತು, ಅದು 4,32,00,000 ಆಗುತ್ತದು. 10 ವರ್ಷ ಏನು ರಾಜಶೇಖರ್ ಪುರಾಣಿಕವರೇನು ಇಲ್ಲಿಗಲ್ ಆಗಿ ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡ್ಕೋ ಆದರೂ ಕೂಡ ಇದರಲ್ಲಿ ತಿಳಿಸಿದ್ದಾರೆ ಅವರು. ಮತ್ತು ಇದರಲ್ಲಿ ತನಿಖಾ ವರದಿಯ ಏನು ಹೇಳ್ತಪ್ಪ ಅಂದ್ರೆ ಕಟ್ಟಡ ಪರವಾನಗಿ ಕಂಪನಿಯವರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪಂಚಾಯತ್ ಅಭಿವೃದ್ಧಿಕಾರಿ ಇವರೆಲ್ಲರೂ ದಿನಾಂಕ 9/3/2012 ಮೇ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯವರು ಕಟ್ಟಡ ಪರವಾನಗಿ ನೀಡಿರುತ್ತಾರೆ. ಆದರೆ ಕಟ್ಟಡ ಪರವಾನಗಿ ಶುಲ್ಕದ ಹಣವನ್ನು ದಿನಾಂಕ 23/4/2012 ಪಡೆದಿರುತ್ತಾರೆ. ಯಾವುದೇ ಕಾನೂನಿನಲ್ಲಿ ಹಾಗೂ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಮೊದಲು ಶುಲ್ಕವನ್ನು ಸಂದೇಹ ಮಾಡಿಕೊಂಡು ನಂತರ ಕಟ್ಟಡ ಪರವಾನಗಿ ನೀಡಬೇಕು. ಆದರೆ ಅಧ್ಯಕ್ಷರು ಮತ್ತು ಪಂಚಾಯತ್ ಅಭಿವೃದ್ಧಿಗಳು ಕಾಯ್ದೆ ಮತ್ತು ನಿಯಮಗಳನ್ನು ಉಲ್ಲಂಘಿಸಿ ಕಟ್ಟಡ ಪರವಾನಗಿ ನೀಡಿರುತ್ತಾರೆ ಅಂತ ಕೊಟ್ಟಿರ್ತಾರೆ. ಅಂದರೆ ಏನು ಮಾಡಿರ್ತಾರೆ, ರಾಷ್ಟ್ರೀಯ ಸಿಮೆಂಟ್ ಕಂಪನಿ ಇಲ್ಲಿಗೆಲ್ಲ ಕಟ್ಟಡ ಕಟ್ತಾ ಇದೆ, ಡೆಮೊಲಿಷ್ ಮಾಡ್ರಿ ಅಂತಿಕೊಂಡು ದೂರು ಸಲ್ಲಿಸಿರ್ತೀವಿ. ದೂರು ಸಲ್ಲಿಸಿದ ನಂತರ ಅದಕ್ಕೆ ಡಿ ಕೆ ರವಿಯವರು ಏನು ಮಾಡ್ತಾರೆ, ತನಿಖೆ ಮಾಡಿದ ನಂತರ ಏನು ಕಟ್ಟಡ ಪರವಾನಗಿ ಕೊಟ್ಟಿರ್ತಾರೆ ಮಳಖೇಡ ಗ್ರಾಮ ಪಂಚಾಯತ್ ಏನು ಮಾಡಿರ್ತಾರೆ, ಮುಂಚೆ ಕಟ್ಟಡ ಪರವಾನಗಿ ಕೊಟ್ಟಿರ್ತಾರೆ, ಆದರೆ ಅದಕ್ಕೆ ಸಂಬಂಧಪಟ್ಟ ಶುಲ್ಕ ಪಡೆದಿರೋದಿಲ್ಲ. ಹೀಗಾಗಿ ಅದು ಈ ರೀತಿ ಹೇಳಿರ್ತಾರೆ ಅವರು. ಅಂದರೆ ಯಾವುದೇ ಒಂದು ಕಟ್ಟಡ ಪರವಾನಗಿ ಪಡಿಬೇಕಾದ್ರೆ ಮೊದಲು ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಿದ ನಂತರ ಶುಲ್ಕ ಸಂದೇಹ ಮಾಡಬೇಕು, ಆ ನಂತರ ಕಟ್ಟಡ ಪರವಾನಗಿ ಕೊಡಬೇಕು. ಇವರು ಕಟ್ಟಡ ಪರವಾನಗಿ ನೀಡಿ 3-4 ತಿಂಗಳ ನಂತರ ಇವರು ಶುಲ್ಕ ಪಡೆದಿರ್ತಾರೆ. ಇದು ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಳಖೇಡ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯ ನಡವಳಿಕೆಗಳು ದಿನಾಂಕ 6/3/12 ನಡೆದ ಸಾಮಾನ್ಯ ಸಭೆಯ
3ರ ಠರಾವನ್ನು ತಾಲೂಕು ಪಂಚಾಯತ್ ದಿನಾಂಕ 13/7/12 ರದ್ದುಪಡಿಸಿ ಕಂಪನಿಯಿಂದ ನಕಾಶೆ ಪಡೆದು ಸರ್ವೆ ಮಾಡಿಸಿ ಹೊಸ ತೆರಿಗೆಯನ್ನು ನಿಗದಿಪಡಿಸಲು ಸರ್ವಾನುಮತದಿಂದ ನಿರ್ಣಯ ತೆಗೆದುಕೊಂಡಿರುತ್ತಾರೆ. ಅದರಿಂದ ಗ್ರಾಮ ಪಂಚಾಯತ್ ಕಂಪನಿಯವರು ಈ ಮೇಲೆ ಚರ್ಚಿಸಿದಂತೆ ಕ್ರಮ ವಹಿಸುವುದು ಅತ್ಯಗತ್ಯವಾಗಿದೆ. ಪಂಚಾಯತ್ ಅಭಿವೃದ್ಧಿಧಿಕಾರಿ ರೇವಪ್ಪರವರು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993ರ ನಿಯಮ, ಗ್ರಾಮ ಪಂಚಾಯತ್ ತೆರಿಗೆಗಳು ಮತ್ತು ಫೀಸುಗಳು ನಿಯಮಗಳು 1994ರಂತೆ ಕಾರ್ಯನಿರ್ವಹಿಸದೆ ಅನಧಿಕೃತವಾಗಿ ಕಂಪನಿಯೊಂದಿಗೆ ಶಾಮೀಲಾಗಿ ಒಡಂಬಡಿಕೆ ಸಹಿ ಮಾಡಿರುತ್ತಾರೆ. ಅದರಿಂದ ಅವರ ವಿರುದ್ಧ ಭ್ರಷ್ಟಾಚಾರ ಕಾಯ್ದೆಯಡಿ ಸೂಕ್ತ ಕ್ರಮ ಜರುಗಿಸಬಹುದಾಗಿರುತ್ತದೆ. ಈ ಅಧಿಕಾರಿಯು ಮಳಖೇಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ ನಿರ್ವಹಣೆ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸದೇ ಇರುವುದರಿಂದ ಹಾಗೂ ಇತರೆ ನ್ಯೂನತೆ ಅದರ ಮೇಲೆ ಈಗಾಗಲೇ ಈತನನ್ನು ಅಮಾನತುಗೊಳಿಸಲಾಗಿರುತ್ತದೆ. ಇದಕ್ಕೊಂದು ಇದು ಮಾಡಿರ್ತಾರೆ. ಅವಾಗ ಕೆಲವರು 7 ಜನರು ಅಬ್ಜೆಕ್ಷನ್ ಮಾಡಿರ್ತಾರೆ. ಈ ಅಯೂಬ್ ಖಾನ್ ಏನು ಮಳಖೇಡ್ ಮಾರ್ಕೊಂತಿಲ್ಲತನ, ಇದಕ್ಕೆ ನಮ್ದು ಅಬ್ಜೆಕ್ಷನ್ ಅದ. ಈಗೇನು ನಿರ್ಣಯ ಕೈಗೊಂಡ್ರ ಅದಕ್ಕೆ ನಮ್ದು ಅಬ್ಜೆಕ್ಷನ್ ಅದ. ಇದೇನು ಕಡಿಮೆ ತೆರಿಗೆ ಫಿಕ್ಸ್ ಮಾಡ್ಲತ್ತಾರ, ಅದಕ್ಕೆ ನಮ್ದು ಅಬ್ಜೆಕ್ಷನ್ ಅದ ಅಂತ ತಿಳ್ಕೊಂಡು 7 ಜನರು ಗ್ರಾಮ ಪಂಚಾಯತ್ ಸದಸ್ಯರು ಅವಾಗಿನ ಅಯೂಬ್ ಖಾನ್ ಪೀರಿಯಡ್ದಲ್ಲಿ ಏನಿರ್ತಾರೆ 7 ಜನರು ಗ್ರಾಮ ಪಂಚಾಯತ್ ಸದಸ್ಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿರ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಶಿವಣ್ಣ ತಂದೆ ಸಾಹೇಬಣ್ಣ ನಿಂಗ್ಮಾರಿ, ಮಕ್ಬೂಲ್ ಪಟೇಲ್, ರತನ್ ಕುಮಾರ್, ಮೊಹಮ್ಮದ್ ಗೌಸ್, ಅಹಮದ್ ಹುಸೇನ್ ಸಾಬ್ ಮತ್ತು ಶಾಂತಾಬಾಯಿ ಚನ್ನಬಸಪ್ಪ ಮತ್ತು ಮಲ್ಲಿಕಾರ್ಜುನ್ ತಂದೆ ಹುಸ್ನಪ್ಪ. ಇವರು 7 ಜನರು ವಿರೋಧ ವ್ಯಕ್ತಪಡಿಸಿರ್ತಾರೆ. ಮತ್ತು ಚಂದ್ರಶೇಖರ್ ತಂದೆ ನಿಂಗಪ್ಪ, ಅಹಮದ್ ಹುಸೇನ್ ಡಬಲ್ ಆಗಿದೆ, ಸಂಪತ್ ಕುಮಾರ್ ತಂದೆ ನಾಗೇಂದ್ರಪ್ಪ, ಕಲ್ಯಾಣಿ ತಂದೆ ಮುತ್ತಪ್ಪ, ಇಬ್ರಾಹಿಂ ತಂದೆ ಹುಸೇನ್ ಸಾಬ್, ಇವರೆಲ್ಲರೂ ವಿರೋಧ ವ್ಯಕ್ತಪಡಿಸಿರ್ತಾರೆ. ಇನ್ನು ಉಳಿದವರು ಎಲ್ಲರೂ ಅವರು ಕಂಪ್ನಿ ಜೊತೆ ಶಾಮೀಲಾಗಿ ಅಯೂಬ್ ಖಾನ್ ಜೊತೆ ಶಾಮೀಲಾಗಿ ಇದಕ್ಕೂ ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳಿರ್ತಾರೆ. ಇದು ಅವರು ಏನು ನಿರ್ಣಯ ಕೈಗೊಂಡಿರ್ತಾರೆ ಅದಕ್ಕೆ ನಮ್ಮದು ಒಪ್ಪಿಗೆ ಇದೆ ಅಂತ ಹೇಳಿರ್ತಾರೆ. ಅದರಲ್ಲಿ ಮುಂದುವರೆದು ಡಿ ಕೆ ರೇವರು ಏನು ಹೇಳ್ತಾರಪ್ಪ ಅಂದರೆ, ಈ ಮೇಲೆ ಪೀಠಿಕೆ ಹಾಗೂ ವಿಚಾರಣೆ ನಡವಳಿಕೆಗಳು ಹಾಗೂ ಮುಖ್ಯಾಂಶಗಳು, ಇದು ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ, ಇದು ಸರಿಯಾಗಿ ಗಮನ ಕೊಡಿ. ಈ ಕಡೆ ಮುಖ್ಯಾಂಶಗಳು: ಪಂಚಾಯತ್ ರಾಜ್ ಕಾಯ್ದೆ ನಿಯಮ ಹಾಗೂ ಸಾರ್ವಜನಿಕ ಪರಿಸರ ವಿಚಾರಣಾ ನಡವಳಿಕೆಯನ್ನು ಉಲ್ಲಂಘಿಸಿ ಕಾನೂನುಬಾಹಿರವಾಗಿ ಒಡಂಬಡಿಕೆ ಮಾಡಿಕೊಂಡಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಯೂಬ್ ಖಾನ್ ಮತ್ತು ಈ ಕೆಳಗೆ ನಮೂದಿಸಿದ 28 ಸದಸ್ಯರು ಇವರಿಗೆ ಸಹಕರಿಸಿರುವುದರಿಂದ ಅಯೂಬ್ ಖಾನ್ ಪೀರಿಯಡ್ದಾಗ ಏನು 28 ಜನರು ಏನು ಗ್ರಾಮ ಪಂಚಾಯತ್ ಸದಸ್ಯರಿದ್ದರು ಅವರು ಇವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಇವರೆಲ್ಲರ ವಿರುದ್ಧ ಸದಸ್ಯತ್ವ ಅನರ್ಹಗೊಳಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಇವರು ಗ್ರಾಮ ಪಂಚಾಯತ್ ಸದಸ್ಯರಾಗಕ್ಕೆ ಲಾಯಕ್ಕಿಲ್ಲ, ಅಯೋಗ್ಯರು, ನಾಲಾಯಕರು ಅಂತ ಹೇಳ್ತಾ ಇದ್ದಾರೆ. ಹಾಗೂ ಗ್ರಾಮ ಪಂಚಾಯತಿಗೆ ಬರುವ ಆದಾಯವನ್ನು ಕಡಿತಗೊಳಿಸುವಲ್ಲಿ, ಅಂದರೆ 43 ಲಕ್ಷ ಆಗ್ತದ, ನಾವು ಬರೀ 5,25,000 ಇಟ್ಟೆ ಸಾಕಂತ ತಿಳ್ಕೊಂಡು ಹೇಳತ್ತಾರ. ಚುನಾಯಿತ ಪ್ರತಿನಿಧಿಗಳು ಪ್ರಮುಖ ಪಾತ್ರ ವಹಿಸುವುದರಿಂದ ಇವರ ವಿರುದ್ಧ ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ ಕಲಂ 7 ಮತ್ತು ಕಲಂ 13(1)(d) ಅನ್ವಯ ಕ್ರಮ ಜರುಗಿಸಲು ಸರ್ಕಾರಕ್ಕೆ ವರದಿಸಬೇಕು. ಹಾಗೂ ಅವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಯಾರು ಈ 27 ಜನರು ಮತ್ತು ಅಯೂಬ್ ಖಾನನ ಮೇಲೆ 27 ಜನರ ಮೇಲೆ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ, ಇವ್ರ ಮೇಲೆ ಏನು ಅಯೂಬ್ ಖಾನ್ ಮೇಲೆ ಮತ್ತು ಇವ್ರು 27 ಜನರು ಗ್ರಾಮ ಪಂಚಾಯತ್ ಸದಸ್ಯರುಗಳ ಮೇಲೆ 27 ಜನರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಸೂಕ್ತವಿರುತ್ತದೆ ಮತ್ತು ಸಮಂಜಸವಾಗಿರುತ್ತದೆ. ಈಗಾಗಲೇ ಗ್ರಾಮ ಪಂಚಾಯತ್ ಕಂಪನಿಯವರೊಂದಿಗೆ ಮಾಡಿಕೊಂಡ ಒಪ್ಪಂದಕ್ಕೆ ಅನುಮತಿ ಇರುವ ಸದಸ್ಯರ ಹೆಸರು ಈ ಕೆಳಗಿನ ಕಂಡಂತೆ ಇರುತ್ತವೆ. ಅಂದರೆ 27 ಜನರು ಅಯೂಬ್ ಖಾನ್ ಜೊತೆ ಸಪೋರ್ಟಿಗಿದ್ದಾರೆ. ಮುಂದುವರೆದು ಈ ಕೃತ್ಯವನ್ನು ಎಸಗಿರುವ ಅಧ್ಯಕ್ಷರು ಅಂದರೆ ಅಯೂಬ್ ಖಾನ್, ಇತರೆ ಸದಸ್ಯರುಗಳು ಬಹುತೇಕವಾಗಿ ಕಂಪನಿಯಿಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅನುಕೂಲತೆ ಪಡೆದಿರುವುದು. ಇವ್ರು ಏನು ಮಾಡಿರ್ತಾರೆ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅನುಕೂಲ ಪಡೆದಿರ್ತಾರಂತ. ಹಾಗೂ ಗುತ್ತಿಗೆದಾರರಾಗಿ ಅಂದರೆ ಕಾಂಟ್ಯಾಕ್ಟ್ ಪಡೆದಿರ್ತಾರೆ. ಮತ್ತು ಕಂಪನಿಯಲ್ಲಿ ಸಂಬಂಧಿಕರು, ಇವರೆಲ್ಲ ಸಂಬಂಧಿಕರು ಅಲ್ಲಿ ನೌಕರಿ ಹಚ್ಚಿರ್ತಾರೆ, ನೌಕರಿ ಕೆಲಸ ಮಾಡಿರೋದು. ಇವರ ಬ್ಯಾಂಕ್ಗಳಿಗೆ ಹಣ ಸಂದಾಯವಾಗಿರೋದು, ಅಂದರೆ ಇವ್ರ ಬ್ಯಾಂಕ್ ಅಕೌಂಟ್ನು ಚೆಕ್ ಮಾಡಿದ್ದಾರೆ ಡಿ ಕೆ ಅವರು. ಇವ್ರ ಬ್ಯಾಂಕ್ ಅಕೌಂಟ್ನಾಗೂ ದುಡ್ಡು ಕಂಡು ಬಂದಿರ್ತದೆ. ಇವ್ರ ಬ್ಯಾಂಕ್ ಖಾತೆಗಳಿಗೆ ಹಣ ಸಂದಾಯವಾಗಿರುವುದು ಕಂಡು ಬಂದಿರುತ್ತದೆ ಅಂತ ತಿಳ್ಕೊಂಡು ಡಿ ಕೆ ಅವರು ಹೇಳ್ತಾರೆ. ಅಂದರೆ ಇವೆಲ್ಲ ಈ ರೀತಿ ಇಷ್ಟು ಭಾಳ ದೊಡ್ಡ ಹೋರಾಟ ಮಾಡ್ತಾಯಿದ್ದಾರೆ ಅವರು. ನಾವು ದುಡ್ಡು ತರಬೇಕು, ಪಂಚಾಯತ್ ಅಭಿವೃದ್ಧಿ ಆಗಬೇಕಂತ ನಾ ಹೆಂಗೆ ಹೋರಾಟ ಮಾಡ್ತಾಯಿದ್ದೀನಿ, ಇವ್ರು ದುಡ್ಡು ಬರಬಾರ್ದು, ಏನು ಬಿಡೋ, ಬರೀ ನಾವು ಇಟ್ಟೆ ಉದ್ಧಾರ ಆಗಬೇಕು ಅಂತ ತಿಳ್ಕೊಂಡು ಹೇಳಿ ಅವ್ರು ನಮ್ಗಿಂತ ದೊಡ್ಡ ಹೋರಾಟ ಮಾಡ್ತಾಯಿದ್ದಾನೆ ಅಯೂಬ್ ಖಾನ್. ಅದರಿಂದ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ
ಇವ್ರೇನು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ನಾಗೂ ದುಡ್ಡು ಆವ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅವರ ಬಗ್ಗೆ ತನಿಖೆ ಮಾಡುವುದು ಅತ್ಯವಶ್ಯಕವಾಗಿರುತ್ತದೆ ಎಂಬ ವಿಷಯವನ್ನು ತಮ್ಮ ದಯಾಪರ ಮಾತೆಯಾಗಿ ಸಲ್ಲಿಸಿದೆ ಅಂತ ತಿಳ್ಕೊಂಡು ಡಿ ಕೆ ರವಿಯವರು ಆರ್ ವಿಶಾಲ್ ಅವರು ಜಿಲ್ಲಾಧಿಕಾರಿಗಳು ಇದ್ದಾಗ ಒಂದು ವರದಿ ಕೊಟ್ಟಿರ್ತಾರೆ. ಅದರಂತೆ 27/8/2012 ಅವರು ಕೂಡ ಸರ್ಕಾರಕ್ಕೆ ವರದಿ ಕೊಟ್ಟಿರ್ತಾರೆ. ವರದಿ ಕೊಟ್ಟಾಗ ತಾಲೂಕ್ ಪಂಚಾಯತ್ ಇ ಒ ಕಾರ್ಯಾಲಯದಲ್ಲಿ ಅದು ದೂರು ಸಲ್ಲಿಸಿದ ನಂತರ ಅದು ರದ್ದು ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತೀನಿ ಮತ್ತು ಅದರಂದು ರದ್ದೂ ಆಗಿರ್ತದೆ. ರದ್ದು ಮಾಡಿರ್ತಾರೆ ತಾಲೂಕ್ ಪಂಚಾಯತಿ ಇ ಒ. ಇದ್ರ ಪ್ರಕಾರ ರದ್ದು ಮಾಡಿರ್ತಾರೆ. ಆ ನಂತರ ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರಿಗೆ ಈ ರೀತಿ ನಿರ್ಣಯ ಕೈಗೊಂಡಿರ್ತಾರೆ. ಇವ್ರ ಮೇಲೆ ಆ್ಯಕ್ಷನ್ ತಗೋರಂತ ತಿಳ್ಕೊಂಡು ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು ದೂರು ಕೊಟ್ಟಿರ್ತಾರೆ. ಮತ್ತು ಜಿಲ್ಲಾ ಪಂಚಾಯತ್ನಿಂದ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಸಿ ಒರು 22/1/2013 ಒಂದು ಪತ್ರ ಬರೆದಿರ್ತಾರೆ. ಈ ಹಿನ್ನೆಲೆಯಲ್ಲಿ ಉಲ್ಲೇಖ ಇದರ ಮೂಲಕ ಸಹಾಯಕ ಆಯುಕ್ತರು ಸೇಡಂ ಇವರು ತನಿಖೆ ಮಾಡಿ ವಿವರವಾದ ಸುಮಾರು 15 ಪುಟಗಳುಳ್ಳ ವರದಿ ನೀಡಿರುತ್ತಾರೆ. ಈ ವರದಿಯು ನಿಮ್ಮ ಕಾರ್ಯಾಲಯಕ್ಕೂ ಕಳಿಸಿದ್ದು ಇದೆ. ವರದಿಯ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಗ್ರಾಮ ಪಂಚಾಯತ್ ಕಾಯ್ದೆ ಪ್ರಕಾರ ಕ್ರಮ ಕೈಗೊಳ್ಳಲು ಸೂಚಿಸಿದೆ. ಕ್ರಮ ತೆಗೆದುಕೊಂಡ ಬಗ್ಗೆ ಕೂಡಲೇ ಈ ಕಾರ್ಯಾಲಯಕ್ಕೆ ವರದಿ ಮಾಡಲು ಈ ಮೂಲಕ ಸೂಚಿಸಿದೆ. ಅಂದರೆ ಸ್ನೇಹಿತರೆ, 2013ರಲ್ಲಿ ತಾಲೂಕು ಜಡ್ಪಿ ಸಿ ಅವರೊಬ್ಬರು ಒಂದು ಪತ್ರ ಬರೆದಿರ್ತಾರೆ ತಾಲೂಕ್ ಪಂಚಾಯತ್ ಇ ಒ, ಇದ್ರ ಬಗ್ಗೆ ವರದಿ ಕೊಡ್ರಿ ಅಂತ. ಅಂದಿದ್ದು ಅವೆಲ್ಲ ಫೈಲ್ಗಳು ಇನ್ನೂ ಅಲ್ಲೇ ಕುಳಿತಾ ಬಿದ್ದೇವೆ. ಮತ್ತೇನು, ಸುಮಾರು 90 ಕೋಟಿ ಬೃಹತ್ ಮೊತ್ತದ ತೆರಿಗೆ ಬಾಕಿ ಇಟ್ಕೊಂಡಿರ್ತಂತ. ಅಲ್ಲಿಂದ 27/4/13 ಬರೆದಿರ್ತಾರೆ, ಮತ್ತು 22/1/2013 ಬರೆದಿರ್ತಾರೆ, ಮತ್ತು 27/4/2013 ಬರೆದಿರ್ತಾರೆ. ಸಾಕಷ್ಟು ಪತ್ರಗಳು ಪಂಚಾಯತ್ ರಾಜ್ ಇಲಾಖೆಯಿಂದ ಮತ್ತು ಜಡ್ಪಿ ಸಿ ಅವರಿಂದ ಸಾಕಷ್ಟು ಪತ್ರಗಳು, ಕೇವಲ ಪತ್ರಗಳು ಬರೆದಿರ್ತಾವೆ ತಾಲೂಕ್ ಪಂಚಾಯತ್ ಇ ಒ. ಆದರೆ ಯಾವುದೇ ಒಂದು ಆ್ಯಕ್ಷನ್ ತೊಗೊಂಡಿರೋದಿಲ್ಲ. ಇವೆಲ್ಲ ತೆರಿಗೆಗಳು, ರಸೀದಿಗಳು, ಪ್ರತಿಗಳಿವೆ. ಯಾವಾಗ ವಸೂಲಿ ಮಾಡಿದ್ದಾರೆ, ಯಾವಾಗೆಲ್ಲ ಇವು ಗ್ರಾಮ ಪಂಚಾಯತಿ ಹುಡುಗಿ ದಿಗ್ಗಾಂವ್ 2011-12 ನಾನು ಆರ್ ಟಿ ಐನಲ್ಲಿ ಕೇಳಿದೆ. ನಾನು ಪಂಚಾಯತಿ ತೆರಿಗೆ ಪಾವತಿ ಮಾಡ್ತಾಯಿಲ್ಲ ರಾಷ್ಟ್ರೀಯ ಸಿಮೆಂಟ್ ಕಂಪನಿ ಅಂತ. ಅವಾಗಾರ ತಿಳ್ಕೊಂಡಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಕಂಪ್ನಿ ಜೊತೆ ಪತ್ರವ್ಯವಹಾರ ನಡೆಸಿ ತೆರಿಗೆ ವಸೂಲು ಮಾಡಬೇಕಾಗಿತ್ತು. ಅವರು 10ರಿಂದ ಏನು ಕಾರ್ಯದರ್ಶಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿಗಳು ಏನು ಇದ್ದಾರೆ, ಅವ್ರು ಯಾವುದೂ ಕೆಲಸ ಮಾಡಿಲ್ಲ. ಅವರು ಅದು ತಿಳ್ಕೊಂಡ್ರೆ ಕೆಲಸ ಮಾಡಬೇಕಾಗಿತ್ತು. ಕಂಪ್ನಿ ವಸೂಲಿ ಮಾಡಬೇಕಾಗಿತ್ತು ಅವರು ತೆರಿಗೆ. ಅದು ಪೂರ್ತಿ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿಸಿರ್ತಾರೆ. ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರದ ಒಂದಿನಿಂದ ಮತ್ತು ಜಡ್ಪಿ ಸಿ ಒದಿಂದ ಬರೀ ಕೇವಲ ಪತ್ರಗಳು ಮಾತ್ರ ಬರ್ತಾಯಿದ್ದಾವೆ. ಪತ್ರಗಳು ಮಾತ್ರ ಬರಿತಾ ಇದ್ದಾರೆ. ಯಾವುದು ಇಲ್ಲಿವರೆಗೆ ಯಾವುದೂ ಇದಿಲ್ಲ, ಯಾವುದು ಆ್ಯಕ್ಷನ್ ತೊಗೊಂಡಿಲ್ಲ. ನಾನು ಖುದ್ದಾಗಿ ಜಡ್ಪಿ ಸಿ ಅವರಿಗೆ ಮತ್ತು ಕೆಲವು ಗ್ರಾಮ ಪಂಚಾಯತ್ ಸದಸ್ಯರುಗಳು ಇದು ಕಡಿಮೆ ಮಾತ್ರ ಟ್ಯಾಕ್ಸ್ ವಸೂಲು ಮಾಡ್ರಿ ಅಂತ ತಿಳ್ಕೊಂಡು ಕೆಲವರು ಜಡ್ಪಿ ಸಿ ಅವ್ರಿಗೂ 2015ರಲ್ಲೂ ಕೂಡ ಕೊಟ್ಟಿದ್ದಾರೆ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರುಗಳು. ನಂತರ ಇನ್ನು ಯಾವುದೇ ಉತ್ತರ ಕೊಟ್ಟಿಲ್ಲ, ಯಾವುದೇ ಬರೀ ಕೇವಲ ಪತ್ರ ವ್ಯವಹಾರ ನಡೆಸಿರ್ತಾರೆ. ಆ ನಂತರ ಕೆಲವರು ಏನು ಗ್ರಾಮ ಪಂಚಾಯತ್ ಸದಸ್ಯರ ಅಧ್ಯಕ್ಷರು ಏನು ಆಗಿದ್ದಾರೆ, ಇವರು ಕಲ್ಯಾಣಿ ಮಂಗ, ಅವ್ರಿಗೆ ಕೂಡ ನಾನು ಪತ್ರ ಬರೆದು ಕೊಟ್ಟಿದ್ದಿರ್ತೀನಿ. ನಾನು ಏನಂತ ಅವ್ರಿಗೆ ಗೊತ್ತಿರ್ತದೆ. ಕಲ್ಯಾಣಿ ಮಂಗ ಅವರಿಗೆ ಸುಮಾರು 90 ಕೋಟಿ ಅಂತ ಅವಾಗ 2012ರಲ್ಲಿ, ಇವಾಗ 300 ಕೋಟಿ ಆಗ್ತದೆ ಅಂತ ತಿಳ್ಕೊಂಡು ಇದೆ.
90 ಕೋಟಿ ಬಾಕಿ ವಸೂಲು ಮಾಡಬೇಕು. ಯಾವುದೇ ಕಾರಣಕ್ಕೆ ಟ್ಯಾಕ್ಸು ಅಗ್ರಿಮೆಂಟ್ ಮಾಡ್ಕೊಬಾರ್ದು ಅಂತ ತಿಳ್ಕೊಂಡು ಅವರು ಕೂಡ ಸಾಕಷ್ಟು ಪತ್ರ ಅವ್ರಿಗೆ ನಾನು ಬರೆದು ಕೊಟ್ಟಿರೋದು, ಅವರು ಕೂಡ ಬರೆದಿರ್ತಾರೆ ಪತ್ರಗಳು. ಬರೆದು ಕೊಟ್ಟ ನಂತರ ಅವರೇ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅವ್ರು ಕಾನೂನು ಬಾರವಾಗಿ. ಈಗ ನಾಗರಾಜ್ ನಂದೂರು ಅಂಬೋರು ಕೂಡ ಪತ್ರ ಬರೆದಿರ್ತಾರೆ ಅವರು ಕಂಪನಿಗೆ 6 ಕೋಟಿ ಕಟ್ರಿ ಅಂತ ತಿಳ್ಕೊಂಡು. ಒಂದು 5 ಪೈಸೆ ಅವ್ರನ್ನ ವಸೂಲು ಮಾಡಿರೋದಿಲ್ಲ. ಅದು ಮುಂದೆ ಅವ್ರದ್ದು ಅವ್ರದ್ದು ಒಂದು ಪತ್ರ ಬರೆದಿರ್ತಾರೆ ಅವ್ರು 6 ಕೋಟಿ ದುಡ್ಡು ಕಟ್ರಿ ಅಂತ. ವರ್ಷಿಗೆ 43 ಡಿ ಕೆ ರವಿ ಹೇಳ್ಯಾರ 43 ಲಕ್ಷ ದುಡ್ಡು ಕಟ್ರಿ ಅಂತ ತಿಳ್ಕೊಂಡು 2016ರಲ್ಲಿ. 2016ರಲ್ಲಿ ನಾಗರಾಜ್ ನಂದೂರವರು ಈಗ ಇಬ್ಬರು ಮಾರ್ಕೊಂಡು ತಿಂದವರು ಆದರು. ಒಬ್ಬ ರಾಜಶೇಖರ್ ಪುರಾಣಿಕು, ಇನ್ನೊಬ್ಬ ಅಯೂಬ್ ಖಾನು. ಇವು ಮೂರನೇದವ್ರು. ಇವರು 29/3/2016ರಂದು ಒಂದು ಪತ್ರ ಬರೀತಾರೆ ಅವರು. ಯಾರಿಗೆ? ಕಂಪ್ನಿದವ್ರಿಗೆ. ಏನಂತ? 43,25,175 ರೂಪಾಯಿ. ಇದು ಆ್ಯಕ್ಚುಲಿ ವಾರ್ಷಿಕ ಇದು ಎಷ್ಟು ಆಗ್ತದೆ? 43 ಲಕ್ಷ. ಡಿ ಕೆ ರವಿಯವರು ಏನು ಮಾಡಿದ್ದಾರೆ ಅವರು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ನು. ಅದರ ಪ್ರಕಾರ ಟೋಟಲ್ 6,65,00,000 ತೆರಿಗೆ ಬಾಕಿ ಕಟ್ರಿ ಅಂತ ಪತ್ರ ಬರೀತಾರೆ. ಯಾರು? ನಾಗರಾಜ್ ನಂದೂರವರು. ನಾಗರಾಜ್ ನಂದೂರು ಏನು ಮಾಡ್ತಾರೆ ಸ್ನೇಹಿತರೆ? ಇವ್ರು ಏನು ಮಾಡ್ತಾರೆ? ಇವರು ಅಧ್ಯಕ್ಷರು ಕಂಪ್ನಿ ಮೇಲೆ ಪ್ರೆಷರ್ ಹಾಕೋದು, ಅಗ್ರಿಮೆಂಟ್ ಮಾಡ್ಕೋರ ಅಂತಕೊಂಡು ಪತ್ರ ಬರೆಯೋದೇ. ಅದು ಗೊತ್ತಾಗಲ್ಲ, ಯಾರಿಗೆ ಗೊತ್ತಾಗಲ್ಲ? ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೊತ್ತಾಗಲ್ಲ, ಊರು ಗ್ರಾಮಸ್ಥರಿಗೆ ಗೊತ್ತಾಗಲ್ಲ, ಯಾರಿಗೆ ಗೊತ್ತಾಗಲ್ಲ. ಕಂಪ್ನಿ ಮನ್ಸಿಗೆ ಬಂದಂಗೆ ಪತ್ರಗಳು ಬರೆಯೋದು, ಅವರು ಅಗ್ರಿಮೆಂಟ್ ಮಾಡ್ಕೊಳ್ಳ್ರ ಅಂತ. ಅದರಲ್ಲಿ ನಾವೊಂದು ಗಂಟು ಬಿದ್ದೀವಿ. ಹೀಗಾಗಿ ಅವ್ರು ಏನು ಮಾಡ್ತಾರೆ? ಇಂಥವ್ರಿಗೆ ಅಗ್ರಿಮೆಂಟ್ ಮಾಡ್ಕೊಂಬೆ ಅವ್ರವ್ರೆ ಕಚ್ಚಾಡ್ಲಂತ ಮಾಡ್ತಾರೆ. ಇವರು ಏನಿಲ್ಲ, ಇವ್ರು ತಮ್ಮ ಸ್ವಹಿತಾಸಕ್ತಿಗೆ ಮಳಖೇಡ್ ಪಂಚಾಯತಿ ಬಲಿ ಕೊಟ್ಟು ಮಳಖೇಡ್ ಮಾರ್ಕೊಂಡು ತಿನ್ನೋ ಸಲಕ್ಕೆ ಯಾವ ರೀತಿ ಕಂಪ್ನಿ ಪತ್ರ ವ್ಯವಹಾರ ಮಾಡ್ತಾರೆ ಇವರು. 29/3/2016ರಂದು ಅನಿಲ್ ಜಿ ಟಿಪ್ಲೆ ಅವ್ರಿಗೆ ಪತ್ರ ಬರೀತಾರೆ ಇವರು, ಅಧ್ಯಕ್ಷರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು. ಏನಂತ? 43 ಲಕ್ಷ ಪ್ರತಿ ವರ್ಷದಂತೆ 43,25,000 ಪ್ರತಿ ವರ್ಷದಂತೆ, ಮತ್ತು ಬಾಕಿ 6,65,00,000 ನಮಗೆ ದುಡ್ಡು ಕೊಡಿರೋದು. ಇಲ್ಲಂದ್ರೆ ಕಂಪ್ನಿ ಮೇಲೆ ಆ್ಯಕ್ಷನ್ ತೊಗೋತೀವಿ ಅಂಜಿಸೋದು. ಈ ರೀತಿ ಮಾಡಿದ ನಂತರ ಇದಕ್ಕಿಂತ ಮುಂಚೆ ಅವರು ಅಧ್ಯಕ್ಷರಾದಾಗ ಹೋಗಿ ಭೇಟಿಯಾಗಿವಿ. ಭೇಟಿಯಾದಾಗ ಕೇಳಿ ನಾನು ಅಗ್ರಿಮೆಂಟ್ ಮಾಡಿರೇನಂತ ಕೇಳಿ ನಾನು. ಇಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಾರ ಮಾಡ್ಕೊರಿ, ಅದು ಕಂಪ್ನಿ ಜೊತೆ ಯಾವುದೇ ಕಾರಣಕ್ಕೂ ಅಗ್ರಿಮೆಂಟ್ ಮಾಡ್ಕೊಳ್ಬೇಡ್ರಿ, ನಿರ್ಣಯ ಕೈಗೊಳ್ಬೇಡ್ರಿ. ಯಾಕಂದ್ರೆ ಅದು ಸರ್ವೆ ಮಾಡಬೇಕು, ಭಾಳ ದೊಡ್ಡ ಪ್ರಮಾಣದ ಅವ್ಯವಹಾರ ಇದೆ, 100 ಕೋಟಿ ಟ್ಯಾಕ್ಸ್ ಬರ್ತದೆ. ಅದ್ರ ಬಗ್ಗೆ ತಾವು ಯಾವುದೇ ಕಾರಣಕ್ಕಾಗಿ ಟ್ಯಾಕ್ಸ್ ಒಪ್ಪಂದ ಮಾಡ್ಕೋಬೇಡ್ರಿ, ನಿರ್ಣಯ ಕೈಗೊಳ್ಳಬೇಡ್ರಿ ಅಂತಂದ್ಮೇಲೆ ಯಾವುದೂ ಮಾಡಿಲ್ಲ, ಯಾವುದೂ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ರು ಅವರು. ಆದರೆ ಈಗ ಮೊನ್ನೆವರೆಗೆ ಕೇಳ್ತಾ ಇದ್ದೀನಿ, ಅವ್ರು ಯಾವುದೂ ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ಬೆಂಗಳೂರಿಂದ ಡೈರೆಕ್ಟರ್ ಅವ್ರು ಬಂದು ಒಂದು ಟ್ಯಾಕ್ಸ್ 1,18,00,000 ಟ್ಯಾಕ್ಸ್ ಫಿಕ್ಸ್ ಮಾಡಿ ಹೋಗಿದ್ದಾರೆ ಅವರು. ಇದು ಯಾವ ರೀತಿ ಟ್ಯಾಕ್ಸ್ ಫಿಕ್ಸ್ ಮಾಡಿರಿ ಅಂಬೋದಕ್ಕೆ ದಾಖಲೆಗಳು ಕೊಡ್ರಿ ನನಗಂತ ತಿಳ್ಕೊಂಡು ನಾನು RTI ಸಲ್ಲಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೊಟ್ಟಾಗ ಗೊತ್ತಾಯ್ತು ಇವ್ರು ಕೂಡ ಹಗರಣ ಇದೆ, ಇವರು ಕೂಡ ಕಂಪ್ನಿಗೆ ಮಾರ್ಕೊಂಡು ತಿಂದಿದ್ದಾರೆ, ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಇವರು ಪಿರಿಯಡ್ನಲ್ಲಿ ಇದ್ದಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೇಳಿದ್ರೆ ಯಾವುದೂ ಚರ್ಚೆ ಮಾಡಿಲ್ಲ, ಯಾವುದೂ ನಿರ್ಣಯ ಕೈಗೊಂಡಿಲ್ಲ, ನಾವು ಯಾವುದೂ ಕಂಪ್ನಿ ಅಗ್ರಿಮೆಂಟ್ ಮಾಡಿಲ್ಲ ಅಂತ ಹೇಳಿರ್ತಾರೆ. ಅದು ಖುದ್ದಾಗಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ನಾಗರಾಜ್ ನಂದೂರವರು ಕೂಡ ಕೇಳಿದ್ರು ಕೂಡ ಅವರು ಇನ್ನವರಿಗೂ ನಾನು ಮಾಡಿಲ್ಲ, ಇವೆಲ್ಲ ಫೋರ್ಜರಿ ಅವ, ಕಂಪ್ನಿದವ್ರು ಫೋರ್ಜರಿ ಮಾಡಿದ್ದಾರೆ, ನಾನು ಯಾವುದೂ ಸಹಿ ಇಲ್ಲ ಅಂತ ಹೇಳ್ತಾಯಿದ್ದಾರೆ ಅವರು. ಅದು ತನಿಖೆ ಆದಮೇಲೆ ಗೊತ್ತಾಗ್ತದೆ. ಅಧ್ಯಕ್ಷರದ್ದು ಸಹಿ ಇವೆ, ವಿಟ್ನೆಸ್ ಸಹಿ ಇವೆ, ಚೆಕ್ ನಂಬರ್ ಇವೆ, ಇವೆಲ್ಲ ಇವೆ. ಈ ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಇವಾಗ ಹೇಗೆ ಆಟ ಆಡ್ತಾಯಿದ್ದಾರೆ ತಾಲೂಕ್ ಪಂಚಾಯತಿಯವರು, ಗ್ರಾಮ ಪಂಚಾಯತಿದವರು, ZPC ಅವರು ಯಾವ ರೀತಿ ಆಟ ಆಡ್ತಾಯಿದ್ದಾರೆ ಸ್ನೇಹಿತರೆ? 25/10/2016ರಂದು
ಪತ್ರ ಬರೀತಾರೆ ಅವ್ರು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಸೇಡಂರವರಿಗೆ. ಏನಂದ್ರೆ ಒಂದು ಡೇಟ್ ಕೊಡ್ರಿ, ಒಂದು ಸಮಿತಿ ರಚನೆ ಮಾಡಬೇಕಾಗಿರ್ತದೆ. ಟ್ಯಾಕ್ಸ್ ಹಾಗೆ ವಸೂಲಿ ಮಾಡ್ಲಿಕ್ಕಾಗಲ್ಲ. ಯಾರಿಂತೂ ನಮ್ಮ ಮನ್ಸಿಗೆ ಬಂದಾಗ ನಾ ಅಧ್ಯಕ್ಷ ನೀವು ಅಧ್ಯಕ್ಷ ಹೆಂಗೆ ಸಿಕ್ಕಂಗೆ ಇದು ಮಾಡ್ಲಿಕ್ಕಾಗಲ್ಲ. ಅದು ಒಂದು ಸಮಿತಿ ಆಗಬೇಕು. ಸಮಿತಿ ಮಾಡಿದಾಗ ಅದು ನಿರ್ಣಯ ಕೈಗೊಳ್ಬೇಕು. ಪಂಚಾಯತ್ನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಬೇಕು. ಅದಕ್ಕೊಂದು ಸಮಿತಿ ಮಾಡೋ ಸಲುವಾಗಿ ZPC ಅವರು ತಾಲೂಕ್ ಪಂಚಾಯತ್ ಇವರಿಗೆ ಒಂದು ಲೆಟರ್ ಬರೀತಾರೆ. ಸಮಿತಿ ರಚನೆ ಮಾಡಿರಿ, ಮನೆ ಪತ್ರ ತೆರಿಗೆ ನಿರ್ಧರಿಸುವ ಸಂಬಂಧ ಸರ್ಕಾರ ಸುತ್ತೋಲೆ ಅನುಸಾರ ಸಮಿತಿ ಸಭೆಯನ್ನು ಕೂಡಲೇ ಕರೆಯಲು ಈ ಮೂಲಕ ತಿಳಿಸಿದೆ. ಸಮಿತಿ ಸಭೆ ಕರೀದಂತಂದ್ರೆ ತಾಲೂಕ್ ಪಂಚಾಯತ್ ಇವರು ಒಂದು ತಿರುಗಿ ಅವ್ರಿಗೆ ಒಂದು ಲೆಟರ್ ಬರೀತಾರೆ 11/11/2011 ಸರ್ಕಾರ ಸುತ್ತೋಲೆಯ ಸದರಿ ಸಮಿತಿಗೆ ಸಭೆಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿ ಅಧ್ಯಕ್ಷರಾಗಿರುವುದರಿಂದ ಸಮಿತಿ ಸಭೆಯನ್ನು ಕರೆಯಲು ಮುಂಚಿತವಾಗಿ ದಿನಾಂಕವನ್ನು ನಿಗದಿಪಡಿಸಿದರೆ ಸಂಬಂಧಿಸಿದ ಸದಸ್ಯರಿಗೆ ಮತ್ತು ಸಂಬಂಧಪಟ್ಟವರಿಗೆ ಸಭೆಯ ನೋಟಿಸನ್ನು ಜಾರಿ ಮಾಡಿ ಅಗತ್ಯ ಕ್ರಮ ಜರುಗಿಸಲಾಗುವುದು ಅಂತ ಬರೀತಾರೆ. ಅವರೊಂದು ಸಮಿತಿ ಸಭೆ ಕರೀರಂತ ZPC ಅವರು ತಾಲೂಕ್ ಪಂಚಾಯತಿ ಇವರಿಗೆ ಹೇಳ್ತಾರೆ. ತಾಲೂಕ್ ಪಂಚಾಯತಿ ಇವರು ನೀವೇ ಅಧ್ಯಕ್ಷರಿದ್ದೀರಿ, ನೀವೇ ಒಂದು ಡೇಟ್ ಕೊಡ್ರಿ, ಕರಿಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಇವರು ಹಾಕಿ ಅವ್ರು ಅದು 2016ರಲ್ಲಿ ಪತ್ರ ವ್ಯವಹಾರ ಆಗಿರ್ತದೆ. ಒಂದು ಸಮಿತಿ ಸಭೆ ಕರೆಯೋ ಸಲಕ್ಕೆ ನೀವೊಂದು ತೆರಿಗೆ ಪರಿಷ್ಕರಣೆ ಮಾಡೋ ಸಲಕ್ಕೆ ತೆರಿಗೆ ಕುರಿತು ಚರ್ಚೆ ಮಾಡೋ ಸಲಕ್ಕೆ 2016ರಲ್ಲೇ ಪತ್ರ ವ್ಯವಹಾರ ಆಗಿರ್ತವೆ. ಅದು ಬಿಟ್ಟು ಇವರು ಮನಸ್ಸಿಗೆ ಬಂದಾಗ ಟ್ಯಾಕ್ಸ್ ಫಿಕ್ಸೇಷನ್ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡು ನುಂಗಿ ನೀರು ಕುಡಿಲತ್ತಾರೆ ಇವರು. ಆ ನಂತರ ಇವು ಎಲ್ಲ ಪತ್ರ ವ್ಯವಹಾರ ನಡೀತಿರ್ತವೆ. 17ರಲ್ಲಿ ಸ್ನೇಹಿತರೆ 17ರಲ್ಲಿ 29/8/2017 ಇದೇ ನಾಗರಾಜ್ ನಂದೂರವರು ಒಂದು ರೆಸಲ್ಯೂಷನ್ ಪಾಸ್ ಮಾಡಿರ್ತಾರೆ ಸ್ನೇಹಿತರೆ. ಇದು 29/8/2017 ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಟ್ಯಾಕ್ಸ್ ಫಿಕ್ಸ್ ಮಾಡೋಕ್ಕೋ ಸಲುವಾಗಿ ಪ್ರತಿ ವರ್ಷ 16 ಲಕ್ಷದಂತೆ ಒಂದು ಇವರಿಗೆ ಇದು ಆವಾಗಿನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೊತ್ತಿಲ್ಲ, ಏನು ಅಧಿಕಾರಿಗೆ ಗೊತ್ತಾದೇನಿಲ್ಲ. ಇದು ಅಧಿಕಾರಿಗಳು ಈ ಅಧಿಕಾರಿಗಳು ನಾನು ಮಾಹಿತಿ ಕೇಳಿರ್ತೀನಿ. ನಾನು ಟ್ಯಾಕ್ಸ್ ಅಗ್ರಿಮೆಂಟ್ ಇದ್ದರೆ ಕೊಡ್ರಿ ಅಂತ ತಿಳ್ಕೊಂಡು ಯಾವುದೇ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಂಡು ಒಂದು ರೇಟಿಂಗ್ದಲ್ಲಿ ಕೊಟ್ಟಿದ್ದಾರೆ. ಇದು ಸಹಿ ಏನು ಫೋರ್ಜರಿ ಇದೆಯಾ ಅಥವಾ ಅವರೇ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಇದೇನು ಪೂರ್ತಿ ಫೋರ್ಜರಿ ಇದೆ. ಇದು ಪಂಚಾಯತಿಯಲ್ಲಿ ನಿರ್ಣಯ ಕೈಗೊಂಡಿದ್ದು ಮತ್ತು ಬರೆದಿರೋದಂತ ಇದು ಯಾವುದೋ ಲಾಡ್ಜ್ನಲ್ಲಿ ಕುಂತು ಬರ್ಕೊಂಡಿದ್ದು. ಇದು ಲಾಡ್ಜು ಹೋಟೆಲ್ನಲ್ಲಿ ಇದು ಮಳಖೇಡ್ನಲ್ಲಿ ಕುಂತು ಬರೆದಿದ್ದು ಅಲ್ಲಿದು. ಇದು ಪ್ರತಿ ವರ್ಷ ಅದು ಏನು ಹೇಳ್ತಾರೆ ಸ್ನೇಹಿತರೆ ಅದಕ್ಕೆ ಹೇಳಿದ್ರು. ಅದಕ್ಕೆ ಎಲ್ಲ ಸದಸ್ಯರು ಅಧ್ಯಕ್ಷ ನಿರ್ಣಯ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಹೇಳಿ ಸರ್ವ ಸದಸ್ಯರು ಕೈ ಎತ್ತುವ ಮೂಲಕ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರುವೆನೆಂದು ಒಪ್ಪಿಗೆ ಸೂಚಿಸಿದರು ಅಂತ್ರಿ. ಅಂದರೆ ಇದು ತನಿಖೆ ದೊಡ್ಡ ಮಟ್ಟ ತನಿಖೆ ಇದು ಫೋರ್ಜರಿ ಇದೆ. ಇದು ಪೂರ್ತಿ ಏನು ನಾಗರಾಜ್ ನಂದೂರವರೇ ಬರ್ಕೊಂಡಾರ ಅಥವಾ ಪಂಚಾಯತಿಯಲ್ಲಿ ಬರ್ಕೊಂಡಾರ. ಒಂದು ವೇಳೆ ಪಂಚಾಯತಿ ಎಲ್ಲ ಸದಸ್ಯರು ಸೇರಿ ಬರ್ಕೊಂಡ್ರು ಫೋರ್ಜರಿ ಇದೆ. ಯಾವ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕಿಲ್ಲ, ಯಾವ ಸಾರ್ವಜನಿಕರ ಗಮನಕ್ಕಿಲ್ಲ. ಈ ರೀತಿ ಒಂದು ಡೂಪ್ಲಿಕೇಟ್ ಫೋರ್ಜರಿ ಒಂದು ನಿರ್ಣಯ ಕೈಗೊಂಡಿರ್ತಾರೆ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ. ಇದರಲ್ಲಿ ಮತ್ತು ಗ್ರಾಮ ಪಂಚಾಯತಿಗಳು ಕೈಗಾರಿಕೆ ವಿಧಿಸುವ ತೆರಿಗೆ ಹಾಗೂ ಫೀಸ್ಗಳು ವಸೂಲಿ ಕ್ರಮದ ಬಗ್ಗೆ ಮಾರ್ಗಸೂಚಿಗಳು ಸುಧಾ 2018ರಲ್ಲಿ ಸರ್ಕಾರ ಸುತ್ತೋಲೆ ಹೊರಡಿಸಿರ್ತದೆ. ಅದರ ಪ್ರಕಾರ ಮಾಡಿರೋದಿಲ್ಲ. ಇವರು ಕೇವಲ 14 ಲಕ್ಷದಂತೆ ತೆರಿಗೆ ಒಡಂಬಡಿಕೆ ಮಾಡ್ಕೊಂಡಿರ್ತಾರೆ, ತೆರಿಗೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. 26 ಮಾರ್ಚ್ 2018 ಕಂಪನಿ ಮತ್ತು ಮಳಖೇಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು PDO ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಸ್ನೇಹಿತರದು. ಇಲ್ಲಿಗಲ್ ಎಲ್ಲಿ ಸಿಕ್ಕಲ್ಲಿ ಕಾಟನ್ ಕೂಟ್ ಮಾಡಿರ್ತಾರೆ, ಎಲ್ಲಿ ಸಿಕ್ಕಲ್ಲಿ ತಿದ್ದದೆ ಮಾಡಿರ್ತಾರೆ ಸ್ನೇಹಿತರದು. ಏನು ಪೂರ್ತಿ ಕರೆಕ್ಷನ್ ಮಾಡಿರ್ತಾರೆ ಎಲ್ಲಿ ಸಿಕ್ಕಲ್ಲಿ 29/8/17 ಅಂತ 18 ಅಂತ ಮತ್ತು ಏನದ 14 ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಸ್ನೇಹಿತರು. ಪ್ರತಿ ವರ್ಷ 14 ಲಕ್ಷ ಅಂತ
ಏನು ಮಾಡಿರ್ತಾರೆ, ನಾನು ಇದು ಸೆಂಟೆನ್ಸ್ ಓದ್ತೀನಿ ಸ್ನೇಹಿತರೆ. ಅಕಾರ್ಡಿಂಗ್ಲಿ ಟು ದಿಸ್ ಅಗ್ರಿಮೆಂಟ್ ಟು ಟೋಟಲ್ ಟ್ಯಾಕ್ಸ್ ಅಗ್ರಿ ಟು ಬಿ ಪೇಡ್ ಫಾರ್ ದ ಪೀರಿಯಡ್ ಆಫ್ 2015, 16, 17 and 17, 18 of 42 lakhs, and out of that the first party has already paid 15,75,000. ಅಂದರೆ ಕಂಪ್ನಿಯು ಆಲ್ರೆಡಿ 15,75,000 ರೂಪಾಯಿ ಪೇಡ್ ಮಾಡಿದೆ ಅಂತೆ. ಬಟ್ ಟೋಟಲ್ 42 ಲಕ್ಷಕ್ಕೆ ಅಗ್ರಿಮೆಂಟ್ ಆಗಿದೆ. ಅದು ಟೋಟಲ್ 42 ಲಕ್ಷ rupees 15,75,000 ಓನ್ಲಿ ಟುವರ್ಡ್ಸ್ ಟ್ಯಾಕ್ಸ್ ಥ್ರೋ ಚೆಕ್ಸ್ ಬಿಯರಿಂಗ್ ನಂಬರ್. ಈ ಚೆಕ್ ನಂಬರ್ ಇದೆ ಸ್ನೇಹಿತರಲ್ಲಿ, ಚೆಕ್ ಕೊಟ್ಟಿದ್ದಾರೆ. ಅದು ರಾಶಿ ಸಿಮೆಂಟ್ ಕಂಪನಿಯು ಟ್ಯಾಕ್ಸ್ ಪೇಡ್ ಮಾಡಿದ್ದಕ್ಕೂ ಚೆಕ್ ನಂಬರ್ ಇದೆ. ಇದು ಅಮೌಂಟ್ ಪಂಚಾಯತಿ ಸಂದೇಹ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಈಗ ಯಾರಿಗೆ ಕೇಳಿದ್ರು ಇದು ಯಾವುದೂ ಸಂದೇಹ ಆಗಿರೋದಿಲ್ಲ, ಪಂಚಾಯತಿ ಯಾವುದೂ ಸಂದೇಹ ಆಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವು ಚೆಕ್ಗಳು ಅವ್ರು ತೋರಿಸ್ತಾ ಇದ್ದಾರೆ ಅಗ್ರಿಮೆಂಟ್ನಲ್ಲಿ. ಮತ್ತು ಇವು ಚೆಕ್ ಹಾಕಿದ್ದು ದುಡ್ಡು ಎಲ್ಲಿಗೆ ಹೋಯಿತು? 42 ಲಕ್ಷ ಇನ್ನು ಉಳಿದಿದ್ದು ಅಗ್ರಿಮೆಂಟ್ ಆದ ನಂತರ ಕೊಡ್ತೀವಿ ಅಂತ ಹೇಳಿದ್ರೆ ಅಗ್ರಿಮೆಂಟ್ ದಿವಸ ಕೊಟ್ಟಿದ್ದಾರೆ ಸ್ನೇಹಿತರದು. 037566 ಇದು ಚೆಕ್ ನಂಬರ್ ಇದೆ. ಡೇಟ್ 25/1/2016 ಮತ್ತು 037981 ಡೇಟೆಡ್ 25/7/2016, 038594 ಡೇಟೆಡ್ 5/5/2017, and remaining amount of raise rupees 26,25,000 amount to be paid on the date of executive of this agreement. ಅಂದರೆ ಇದು ಅಗ್ರಿಮೆಂಟ್ ಮಾಡ್ಕೋ ಹೊತ್ತಿಗೆ ಇನ್ನು ಉಳಿದಿದ್ದು 26,25,000 ಕೊಡ್ತೀವಿ ಅಂತ. ಅಂದರೆ ಅಗ್ರಿಮೆಂಟ್ 2017 ಆಗಿದೆ ಸರ್. 18ರಲ್ಲಿ ಆಗಿದೆ ಸ್ನೇಹಿತರೆ. 15,75,000 ಮುಂಚೆ ಕೊಟ್ಟಿದ್ದಾರೆ. ಆ ನಂತರ ಟೋಟಲ್ ಅಮೌಂಟ್ 42 ಲಕ್ಷ. ಅಂದರೆ ಪ್ರತಿ ವರ್ಷ 14 ಲಕ್ಷದಂತೆ ಅಗ್ರಿಮೆಂಟ್ ಆಗಿದೆ. ಪ್ರತಿ ವರ್ಷ 14 ಲಕ್ಷ ಅಂತ ಅಗ್ರಿಮೆಂಟ್ ಆಗಿದೆ. ಮತ್ತು 2015, 16, 17 3 ವರ್ಷದಂತ ತಿಳ್ಕೊಂಡು 42 ಲಕ್ಷದ ಟ್ಯಾಕ್ಸ್ ಅಮೌಂಟ್, ಟೋಟಲ್ 42 ಲಕ್ಷ ಕೊಡ್ತಾ ಇದ್ದೀವಿ. ಈ ಮುಂಚೆ ಫಸ್ಟಿಗೆ 15,75,000 ರೂಪಾಯಿ ಕೊಟ್ಟಿವಿ. ಈಗ ಇನ್ನು ಉಳಿದಿದ್ದು ಈ ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡಿಕೊಟ್ಟ ಟೈಮಿಗೆ ಅಂದರೆ 26,25,000 ಕೊಡ್ತಾ ಇದ್ದೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅಗ್ರಿಮೆಂಟ್ನಲ್ಲಿ MV ರಾಮನ್ ರಾವ್ ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಅವರು ಮತ್ತು ಅನಿಲ್ ಟಿಪ್ಲೆ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಅವರು ಮತ್ತು ನಾಗರಾಜ್ ನಂದೂರವರು ಅಧ್ಯಕ್ಷರು ಮತ್ತು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇವೇನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸದಸ್ಯರುಗಳು ಮೊಹಮ್ಮದ್ ಜಹೀರ್ ಶಂಶುದ್ದೀನ್ ಮತ್ತು ಇದೇನು ಸಹಿ ಇರುವುದಿಲ್ಲ, ಬರೀ ಕೇವಲ ಹೆಸರಿದೆ ಲಕ್ಷ್ಮಣ್ ಹೂಬಣ್ಣ ಅಂತ LSC ಅಂತ. ಆಮೇಲೆ ಸಣ್ಣ ಸಾಬಣ್ಣ ಯಲ್ಲಪ್ಪ ಗೊಲ್ಲೂರು ಮತ್ತು ಮಾಳಮ್ಮ ರವಿಕುಮಾರ್ ಈ ರೀತಿ ಸದಸ್ಯರು ಸಹಿ ಇವೆ. ಅಂದರೆ ನಾಗರಾಜ್ ನಂದೂರವರು ಅಧ್ಯಕ್ಷರಾದಾಗ ನಾನು ಮುಂಚೆ ಹೋಗಿ ಹೇಳಿರ್ತೀನಿ. ನಾನು ಅವರಿಗೆ 2010 ಯಾರ್ಯಾರು ಅಧ್ಯಕ್ಷರಾಗಿದ್ದಾರೆ ಹೊಸ ಮಂದಿಗೆ ಹೋಗಿ ಹೇಳಿರ್ತೀನಿ. ನಾನು ಯಾವುದೇ ಕಾರಣಕ್ಕಾಗಿ ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡ್ಕೋಬೇಡ್ರಿ, ಟ್ಯಾಕ್ಸ್ ನಿರ್ಣಯ ಕೈಗೊಳ್ಳಬೇಡ್ರಿ. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಟ್ಯಾಕ್ಸ್ ವಸೂಲು ಮಾಡಬೇಕು, ಟ್ಯಾಕ್ಸ್ ಬರಬೇಕು. ತಾವು ಪಂಚಾಯತಿ ಪರವಾಗಿ ನಿರ್ಣಯ ಕೈಗೊಳ್ಳ್ರಿ, ಪಂಚಾಯತಿ ಪರವಾಗಿ ರೆಸಲ್ಯೂಷನ್ ಪಾಸ್ ಮಾಡಿರಿ, ಏಜೆನ್ಸಿ ಕರೀರಿ, ಸರ್ವೆ ಮಾಡಿಸಿ ಆನಂತರ ಟ್ಯಾಕ್ಸ್ ಫಿಕ್ಸ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಅವ್ರು ಯಾವುದೋ ಒಂದು ಕವಡೆ ಕಾಮಿಸಿ ಕಿಮ್ಮತ್ತು ಕೊಟ್ಟಿಲ್ಲ. ಈ ರೀತಿ ಈಗ ನಾಗರಾಜ್ ನಂದೂರರು ಕೂಡ ನಾನು ಹೇಳಿರ್ತೀನಿ. ಆದರೂ ಇಲ್ಲಿವರೆಗೂ ನಾನು ಎಲ್ಲಿವರೆಗೆ 2 ವರ್ಷದ ಮುಂಚೆ ನಾನು ಪಂಚಾಯತ್ ರಾಜ್ ಅಧಿಕಾರಿಗಳು ಬಂದು ಇಲ್ಲಿ ಕಂಪ್ನಿಗೆ ಹೋಗಿ ಅಲ್ಲಿ ಅವ್ರ ಹತ್ರ ಡಾಕ್ಯುಮೆಂಟ್ ತೊಗೊಂಡು ಹೋಗಿರ್ತಾರೆ. ಅವರು ತಾವು ಏನು ಆ್ಯಕ್ಷನ್ ತೊಗೊಂಡಿರೋ ಅಂಬೋದಕ್ಕೆ ನಾನು ಅವರು ಒಂದು ನಿರ್ಣಯ ಕೈಗೊಂಡಿರ್ತಾರೆ. ಅವರು 1,18,00,000 ತೆರಿಗೆ ವಸೂಲಿ ಮಾಡ್ರಂತ JDP/COರಿಗೆ ಒಂದು ನಿರ್ದೇಶನ ನೀಡಿರ್ತಾರೆ. ಆ ನಿರ್ದೇಶನ ಕಾಪಿ ಹಚ್ಚಿ ನಾನು RTIನಲ್ಲಿ ಕೇಳಿರ್ತೀನಿ, ಇದ್ರ ಪ್ರಕಾರ ತಾವು ಏನು ಆ್ಯಕ್ಷನ್ ತೊಗೊಂಡಿರಿ ಮತ್ತು ಯಾವ ರೀತಿ ಟ್ಯಾಕ್ಸ್ ಫಿಕ್ಸೇಷನ್ ಮಾಡಿರಿ ಅಂತ ತಿಳ್ಕೊಂಡು.
ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೊಟ್ಟಾಗ ಅದರಲ್ಲಿ ಇವು ಅಗ್ರಿಮೆಂಟ್ ಕಾಪಿ ಇವೆ. ಇವು ಯಾರ ಹತ್ರನೂ ಇಲ್ಲ. ಇವು ಮಳಖೇಡ್ ಗ್ರಾಮ ಪಂಚಾಯತಿಯಲ್ಲಿ ಯಾರ ಹತ್ರನೂ ಸಿಗೋದಿಲ್ಲ ಇವು ಡಾಕ್ಯುಮೆಂಟ್. ಇವು ಕಮಿಷನರ್ ಹತ್ರ ಇವೆ, ಇದು ಕಮಿಷನರ್ ಹತ್ರ ಮತ್ತು ಇಲ್ಲಿ ಕಂಪ್ನಿಯರ ಹತ್ರ ಇದೆ. ಇವೆಲ್ಲ ಈ ರೀತಿ ಯಾರಿಗೆ ಗೊತ್ತಾಗಿರೋದಂಗೆ ಟ್ಯಾಕ್ಸ್ ಅಗ್ರಿಮೆಂಟು ಮಾಡ್ಕೊಂಡಿದ್ದಾರೆ ಮತ್ತು ನಿರ್ಣಯ ಕೈಗೊಂಡಿರ್ತಾರೆ. ಅವ್ರಿಗೆ ಕೇಳಿದ ನಂತರ ನಾಗರಾಜ್ ನಂದೂರವ್ರಿಗೆ ನಾನು ಕೇಳಿರ್ತೀನಿ. ಕೇಳಿದ ನಂತರ ನಾ ಯಾವುದೂ ಮಾಡ್ಕೊಂಡಿಲ್ಲ, ಯಾವುದೂ ಟ್ಯಾಕ್ಸ್ ಫಿಕ್ಸ್ ಮಾಡ್ಕೊಂಡಿಲ್ಲ, ನಾನು ತೆರಿಗೆ ವಸೂಲಿ ಮಾಡಿರೋದಿಲ್ಲ, ಯಾವುದು ದುಡ್ಡು ಪಡೆದಿರೋದಿಲ್ಲ ಅಂತ ಹೇಳಿರ್ತಾರೆ. ಅದೇ ನಂಬಿ ಬಂದಿರ್ತೀನಿ ನಾನು. ಆ ನಂತರ ಇಲ್ಲಿ ಆರ್ ಟಿ ಐನಲ್ಲಿ ತೊಗೊಂಡ ನಂತರ ಮತ್ತೆ ಕೇಳಿರ್ತೀನಿ ಅವ್ರಿಗೆ, ಮತ್ತು ಈ ರೀತಿ ಇದೆ, ನಿಮ್ಮ ಹೆಸರಿದೆ, ಅಗ್ರಿಮೆಂಟ್ ಇದೆ, ನಡವಳಿ ಇದೆ, ನೀವು ಬರ್ದೀವಿ ಅಂದ್ರೆ ನಾವು ಬರ್ದೀವಲ್ಲ, ಇವು ಯಾರು ಬರ್ದಾರೋ ಯಾರಿಲ್ಲೋ, ಇವು ಕಂಪ್ನಿ ಫೋರ್ಜರಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಇದ್ರ ಬಗ್ಗೆ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಏನು ಅವರೇ ಮಾಡಿದ್ದಾರೆ ಅಥವಾ ಕಂಪ್ನಿ ಮಾಡ್ಕೊಂಡಿದ್ದಾರೆ, ಯಾರು ಮಾಡಿದ್ದಾರೆ? 42 ಲಕ್ಷ ಇದೆ ಇದು ಸ್ನೇಹಿತರೆ. ಇದು 42 ಲಕ್ಷ ಎಲ್ಲಿಗೆ ಹೋಯಿತು? ಪಂಚಾಯತಿಗೆ ನಾವು ಹಾಕಿವಿ ಅಂತ ಹೇಳ್ತಾರೆ, ಪಂಚಾಯತಿಗೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ ಇವರು. ಅಂದಿನ ಪಿ ಡಿ ಒಗಳು ಯಾರು ಪಿ ಡಿ ಒಗೂ ಮತ್ತು ನಾಗರಾಜ್ ನಂದೂರವ್ರಿಗೆ ಕೇಳಿದ್ರೆ, ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ. ಇದು ಕ್ರಿಮಿನಲ್ ಮೊಕದ್ದಮೆ ಆಗಬೇಕು. ಇದು ಸತ್ಯಾಸತ್ಯತೆ ಹೊರಗೆ ಬರ್ತದೆ ಕೂಡಲೇ. ಇದು ಏನದ, ಇದು ಭಾಳ ದೊಡ್ಡ ಗಂಭೀರ ಪ್ರಕರಣ ಅದ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬ್ರೆ ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಇಷ್ಟೆಲ್ಲ ದೊಡ್ಡ ಅವ್ಯವಹಾರ ಆಗ್ತಾಯಿದೆ. ನಾನು 15 ವರ್ಷದ ಹೋರಾಟ ಮಾಡ್ತಾಯಿದ್ದೀನಿ. ನಾ ಪತ್ರ ಬರೆದಿದ್ದಕ್ಕೆ ಒಂದೇ ಒಂದು ಉತ್ತರ ಇಲ್ಲ, ಒಂದು ಇದು ಇಲ್ಲ. ಇದು ಏನು ಇದರಲ್ಲಿ ನೀವೇನಾಗ ಶಾಮೀಲಿದ್ದೀರಾ, ಏನು ಮಾಡಿರಿ ಗೊತ್ತಾಗ್ತಾಯಿಲ್ಲ. ಇಷ್ಟು ದೊಡ್ಡ ಹಗರಣ ಇದೆ, ಯಾಕೆ ತನಿಖೆ ಮಾಡ್ತಾಯಿಲ್ಲ? ಯಾಕೆ ಪತ್ರ ಬರೀತಾಯಿಲ್ಲ? ಯಾಕೆ ನಿರ್ದೇಶನ ಜಡ್.ಪಿ. ಸಿ ಅವರಿಗೆ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡ್ತಾಯಿಲ್ಲ? ಇಲ್ಲೆಲ್ಲ ಬಂದಂಥ ಜಿಲ್ಲಾಧಿಕಾರಿಗಳು ಕೂಡ ಬರ್ದೀನಿ ನಾನು, ಜಡ್.ಪಿ. ಸಿ ಅವ್ರಿಗೆ ಬರ್ದೀನಿ. ಇವೆಲ್ಲ ಕಂಪ್ನಿ ಏಜೆಂಟ್ ದಲಾಲ್ ಥರ ಬಿಹೇವ್ ಮಾಡ್ತಾಯಿದ್ದಾರೆ. ಪತ್ರ ಕಿಮ್ಮತ್ತೇ ಇಲ್ಲ ನನ್ನ ಪತ್ರಕ್ಕೆ. ನಿಮಗೆ 300 ಕೋಟಿ ಬೇಕಾಗಿಲ್ಲ ನಿಮಗೂ. ಇವೆಲ್ಲ ಇಂತಿಂಥ ದೊಡ್ಡ ಪ್ರಕರಣಗಳಿವೆ. ಇವೆಲ್ಲ ಫೋರ್ಜರಿ ಮಾಡ್ತಾಯಿದ್ದಾರೆ, ಮಳ್ಕಡ್ ಮಾರ್ಕೊಂಡು ತಿಂತಾಯಿದ್ದಾರೆ ಇವರು. ಇದ್ರ ಬಗ್ಗೆ ಸತ್ಯಾಸತ್ಯತೆ ಬಯಲಿಗೆ ಬರ್ಬೇಕು ಸ್ನೇಹಿತರೆ. ಇದು ನಾಗರಾಜ್ ನಂದೂರವ್ರು 42 ಲಕ್ಷ ಏನು ತಿಂದಿಲ್ಲ, ಬಯಲಿಗೆ ಬರಬೇಕು. ಮಳಖೇಡ್ ಪಂಚಾಯತಿಯಲ್ಲಿ ಹಾಕಿದಿಲ್ಲ, ಏನೋ ಅಷ್ಟೇ ಇಟ್ಟು ಹೋಗಿದ್ದಾರೆ, ಕಾಮಗಾರಿ ಮಾಡಿದ್ದಿಲ್ಲ, ಇದ್ರ ಬಗ್ಗೆ ಹೋಗಬೇಕು. ಆದರೆ ಅವರು ಕೇಳಿದ್ರೆ ನಾನು ಅಗ್ರಿಮೆಂಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಅಗ್ರಿಮೆಂಟ್ ಮಾಡಿಲ್ಲ, ನಾನು ನಿರ್ಣಯ ಕೈಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸತ್ಯಾಸತ್ಯತೆ ಬರ್ಬೇಕಂದ್ರೆ ಇದು ದೊಡ್ಡ ಪ್ರಮಾಣದ CBI ಎನ್ಕ್ವೈರಿ ಆಗಬೇಕು. ಅಥವಾ ನಾನಂತೂ ಇವಾಗ ಲೋಕಾಯುಕ್ತ ಕೊಡ್ತೀನಿ, ನಾನು ಕಲಬುರಗಿ ಲೋಕಾಯುಕ್ತ ಒಂದು ವಾರದಲ್ಲಿ ಹೋಗಿ ಕೊಡ್ತೀನಿ. ಇದು CBI ತನಿಖೆ ಆಗಬೇಕು. ನೋಡೋಣ ಅದು ಏನಾಗ್ತದೆ. ಅಥವಾ ನಾನು ಕೋರ್ಟಿಗೆ ಹೋಗ್ತೀನಿ. ನಾನು ಇನ್ನೊಂದು ವಾರದಲ್ಲಿ ಹೋಗಿಬಿಡ್ತೀನಿ ಸ್ನೇಹಿತರೆ. ಎಲ್ಲ ಮುಗೀತು ಇಲ್ಲಿವರೆಗೆ. ಮುಂದೆ ನಾನು ಕೋರ್ಟಿಗೆ ಹೋಗ್ತೀನಿ. ನಾನು ಈಗ ಲೋಕಾಯುಕ್ತರಿಗೆ ಕೊಡ್ತೀನಿ, ಆನಂತರ ನೋಡಿ ಮತ್ತದು ಕೋರ್ಟಿಗೂ ಹೋಗ್ತೀನಿ ನಾನು. ಇವ್ರದ್ದಾಯ್ತು. ಆ ನಂತರ ಎಲ್ಲರೂ ಕಂಪ್ನಿ ಅಂಜಿಸೋರು ಯಾರು? ಕಂಪ್ನಿಗೆ ಪತ್ರಗಳು ಬರೆದು ಅಗ್ರಿಮೆಂಟ್ ಮಾಡ್ಕೋರು ಅಂತ. ಅಗ್ರಿಮೆಂಟ್ ಮಾಡಿ ಏನು ಮಳಖೇಡ್ ಉದ್ಧಾರ ಮಾಡಿರಿ ನೀವು? ಅದಕ್ಕೆ ಪತ್ರ ಬರೆದು ಇವಾಗ ಕಲ್ಯಾಣಿ ಮಂಗವ್ರವ್ರು 13/3/2020 ಕಲ್ಯಾಣಿ ಮಂಗವ್ರವ್ರು ಆಯ್ತು. ಇವ್ರದ್ದು 2018ದಾಗ ಬರ್ಕೊಂಡ್ರು. ಯಾರ್ಯಾರು ಅಧ್ಯಕ್ಷರು ಆಗ್ತಾರೆ ಅವ್ರು ಬರ್ತಾರೆ. ಸಾಮಾನ್ಯ ಸಭೆ ಯಾರಿಗೂ ಗೊತ್ತಾಗಲ್ಲ. ಸಾಮಾನ್ಯ ಸಭೆ ಬರ್ಕೋತಾರೆ. ಇವು ಎಲ್ಲ ಹೆಂಗೆ ತಯಾರಾದವು ಇವು ನನಗೆ ಗೊತ್ತಾಗ್ತಾಯಿಲ್ಲ. ಇವು ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಅಂದ್ರೆ ಇವು ಪಂಚಾಯತ್ ರೆಜುಲೇಷನ್ಗಳು ಹೆಂಗೆ ಪಾಸ್ ಆಲತ್ತವು? ಗ್ರಾಮಸ್ಥರಿಗೆ ಗೊತ್ತಿಲ್ಲ, ನೋಟಿಸ್ ಇಲ್ಲ, ಜಾಹೀರಾತು ಇಲ್ಲ, ಡಂಗೂರು ಇಲ್ಲ, ಊರಾಗ ಗೊತ್ತಿಲ್ಲ, ಒಬ್ರಿಗೆ ಗೊತ್ತಿಲ್ಲ. ಊರಾಗ ಗಣ್ಯ ವ್ಯಕ್ತಿಗಳು ಅನಿಸ್ಕೊಂಡ್ರು ಒಬ್ಬರೂ ಗೊತ್ತಿಲ್ಲ. ಯಾರು ಗಣ್ಯ ವ್ಯಕ್ತಿ ಅಂದ್ರೆ ಅವ್ರು ಗಣ್ಯ ವ್ಯಕ್ತಿಗಳನ್ನೇ ಲೂಟಿ ಮಾಡ್ತಾಯಿದ್ದಾರೆ, ಮಳ್ಕೇಡ್ ಮಾರ್ಕೊಂಡು ತಿಂತಾಯಿದ್ದಾರೆ. ಇವಾಗ ಕಲ್ಯಾಣಿ ಮಂಗ ಇವ್ರ ಸ್ನೇಹಿತರೆ 13/3/2020 ಇವರು ಕೂಡ ಒಂದು ರೆಜುಲೇಷನ್ ಪಾಸ್ ಮಾಡಿರ್ತಾರೆ. ಇವರು ರೆಜುಲೇಷನ್ ಪಾಸ್ ಮಾಡಿ ಏನು ಸಾಮಾನ್ಯವಾಗಿ ರೆಜುಲೇಷನ್ ಇರ್ತದೆ ಬರೆದಿರ್ತಾರೆ, ಅಲ್ಲಿ ಮಧ್ಯದಲ್ಲಿ ಬರ್ಕೋತಾರೆ ಇವರು. ಅವರು ಮುಂಚೆ ಕೂಡ ನಾಗರಾಜ್ ನಂದೂರದು ಕೂಡ ಆ ರೀತಿನೇ ಇತ್ತು. ಇವಾಗೂ ಈ ರೀತಿಯೇ ಇದೆ. ಮಧ್ಯದಲ್ಲಿ ಏನು ರೆಜುಲೇಷನ್ ಇದೆ ಅದ್ರಲ್ಲಿ ಗೊತ್ತಾಗಲ್ಲ. 1-2 ಸೆಂಟೆನ್ಸ್ನಲ್ಲಿ ಮುಗಿಸ್ಬಿಟ್ಟಿರ್ತಾರೆ ಅವರು. ನಾನು ಓದಿ ಹೇಳ್ತೀನಿ ಸ್ನೇಹಿತರೆ ಯಾವ ರೀತಿ ಇದು ರೆಜುಲೇಷನ್ ಕೂಡ ಬರ್ಕೊಂಡಿರ್ಬೋದು ಇದು. ಆದರೆ ಇದು ನಿರ್ಣಯ ಕೈಗೊಂಡಿರೋದಿಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಮೀಟಿಂಗ್ ಮಾಡಿರ್ಬೋದು ಅಥವಾ ಅದೊಂದು ಬಿಟ್ಟು ಎಲ್ಲ ಮಾಡಿರ್ಬೋದು. ಆದರೆ ಅದರಲ್ಲಿ ಸೇರಿಸಿರ್ತಾರೆ ಹಿಂಗೆ ಮಧ್ಯದಲ್ಲಿ. ಏನಂತ, ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಕಂಪನಿ ತೆರಿಗೆ ವಾರ್ಷಿಕವಾಗಿ 16 ಲಕ್ಷ ತೆಗೆದುಕೊಳ್ಳಲಾಗಿರುವುದು ಎಂದು
ಸಭೆಯಲ್ಲಿ ನಿರ್ಧಾರ ಕೈಗೊಂಡರು. ಒಂದೇ ಸೆಂಟೆನ್ಸ್ದಾಗ ಮುಗಿಸ್ಬಿಟ್ಟಿರೋದು. ಅಂದರೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ 16 ಲಕ್ಷ ಟ್ಯಾಕ್ಸ್ ಫಿಕ್ಸ್ ಮಾಡಿ ಸಭೆ ನಿರ್ಣಯ ಕೈಗೊಂಡ್ರು ಅಂತ ತಿಳ್ಕೊಂಡು ಸೆಂಟೆನ್ಸ್ ಒಳಗಡೆ ಮತ್ತೊಂದು ಸೆಂಟೆನ್ಸ್ ಸೇರಿಸಿ ಬರ್ಕೊಂಡ್ಬಿಟ್ಟಿದ್ದಾರೆ ಇವರು. ಬರ್ಕೊಂಡ್ಬಿಟ್ಟು 13/3/2020 ನಿರ್ಣಯ ಕೈಗೊಂಡಿರ್ತಾರೆ. ಅಂದ್ರೆ ನಿರ್ಣಯ ಕೈಗೊಂಡಾರ ಹಂಗೆ ಕ್ರಿಯೇಟ್ ಮಾಡಿದ್ದಾರೆ ಅವರು. ಮಾಡಿದ ನಂತರ 16 ಮಾರ್ಚ್ 2020 ಅಗ್ರಿಮೆಂಟ್ ಮಾಡ್ಕೋತಾರೆ ಕಂಪ್ನಿ ಜೊತೆ. ಪ್ರತಿ ವರ್ಷ 16 ಲಕ್ಷದಂತೆ. ಪ್ರತಿ ವರ್ಷ 16 ಲಕ್ಷ ಕೊಡ್ಬೇಕಂತ. ಯಾರ್ಯಾರಪ್ಪ ಅಂದರೆ ಸೂರ್ಯ ವಲ್ಲೂರಿ ಪ್ರೆಸಿಡೆಂಟ್ ಆ್ಯಂಡ್ ಯೂನಿಟ್ ಹೆಡ್ ಅವರು, ಮತ್ತು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ರೋಡ್ರಿಕ್ಸ್ ಅಂತ. ಆನಂತರ ಕಲ್ಯಾಣಿ ಮಂಗ ಅಧ್ಯಕ್ಷರು, ಸುಮಿತ್ರಪ್ಪ ಬಸವರಾಜ್ ನಿಂಗೇರಿ PDರವರು. ಇದಕ್ಕೆ ಸಾಕ್ಷಿದಾರರು ಯಾರಪ್ಪ ಅಂದರೆ ಈ ಫೋರ್ಜರಿಗೆ ಅಗ್ರಿಮೆಂಟ್ಗೂ ಮತ್ತು ಫೋರ್ಜರಿ ರೆಜುಲೇಷನ್ಗೂ ಸಾಕ್ಷಿದಾರರು ಯಾರಪ್ಪ ಅಂದರೆ ಜಮೀಲ್ ಆಲಂಪುರಿ ಮತ್ತು ಮಾಳಮ್ಮ. ಈ ಮುಂಚೆನವ್ರು ಮಾಳಮ್ಮವ್ರು ಇದ್ದರು, ಈಗ ಇದರಲ್ಲೂ ಮಾಳಮ್ಮವ್ರು ಬಂದಿದ್ದಾರೆ. ಮತ್ತು ರೇಣುಕಾ ಅಂತೆ, ಬರೀ ಕೇವಲ ರೇಣುಕಾ ಅಂತಿದೆ. ಮತ್ತು ಸಣ್ಣ ಸಾಬಣ್ಣ ಯಾದವ್. ಈ ರೀತಿ 2020 ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ಇದೂ ಫೋರ್ಜರಿ ಇದೆ. ಈ ಮುಂಚೆ ಮಾಡಿದ ನಂತರ ಸಾಕಷ್ಟು ಬಾರಿ ಇವೆಲ್ಲ ನಾನು ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಇಲ್ಲ, ಇವೆಲ್ಲ ಸುತ್ತಳವು ಹಚ್ಚಿ ನಾನು ಬರೆದಿದ್ದೇನೆ. ನಾನು RTI ಹಾಕಿದ್ದೀನಿ ನಾನು. ಆದರೂ ಕೂಡ ಅವರು ಯಾವುದೇ ಆ್ಯಕ್ಷನ್ ತೊಗೋತಾ ಇಲ್ಲ. ಏನು ಮಾಡಿದ್ದಾರೆ, ಕಲ್ಯಾಣಿ ಮಂಗಾರವರು ಈ ರೀತಿ ಫೋರ್ಜರಿ ಮಾಡಿ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ತರಲಾರದೆ ಪ್ರತಿ ವರ್ಷ ಇದೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಕಲ್ಯಾಣಿ ಮಂಗಾರವರು, ಅವ್ರಿಗೆ ನಾನೇ ಬರ್ಕೊಟ್ಟಿದ್ದೀನಿ ಖುದ್ದಾಗಿ. ಸಾಕಷ್ಟು ದೂರವಾಗಿ ನಾನೇ ಬರ್ಕೊಟ್ಟಿದ್ದೀನಿ ಅವರಿಗೆ, JDPC ಅವರಿಗೆ, ಸರ್ಕಾರದ ಮಟ್ಟ ಅಧಿಕಾರಿಗಳಿಗೆ. ಏನಪ್ಪ ಅಂದರೆ ವಾರ್ಷಿಕ ಏನಿಲ್ಲಂದ್ರೂ 3 ಕೋಟಿ ಟ್ಯಾಕ್ಸ್ ಆಗ್ತದೆ, ಬಾಕಿ ಏನಿಲ್ಲಂದ್ರೂ 90 ಕೋಟಿ ಆಗ್ತದೆ, ವಸೂಲು ಮಾಡಬೇಕು ಅಂತ ತಿಳ್ಕೊಂಡು ಇವರೇ ಬರೆದು ಕೊಟ್ಟಿದ್ದಾರೆ. ಈ ಇವರೇ ಹೋಗಿ ಕೇವಲ 16 ಲಕ್ಷ, ಪ್ರತಿ ವರ್ಷ 16 ಲಕ್ಷ ಸಾಕು ಅಂಥೇಳಿ 2 ವರ್ಷದ ಟ್ಯಾಕ್ಸ್ ಅಮೌಂಟ್ ಹಾಕ್ಕೊಂಡಿದ್ದಾರೆ 2020ರಲ್ಲಿ. ಅದು ಕೊರೋನಾ ಮೂಮೆಂಟ್ ಇತ್ತು. ಆ 16 32 ಲಕ್ಷ ಯಾವುದೂ ಕಾಮಗಾರಿ ಮಾಡಲಾರ್ದೆ ನುಂಗಿ ನೀರು ಕೊಡೋದಾರ. ಅದು 16 ಲಕ್ಷ 32 ಲಕ್ಷ ಯಾವುದೂ ಕಾಮಗಾರಿ ಮಾಡಿಲ್ಲ. ಇನ್ನುಳಿದಿದ್ದು ಏನು ಮಾಡಿದ್ದಾರೆ, ಅಗ್ರಿಮೆಂಟ್ ಮಾಡಿ ಸಲಕ್ಕೆ, ಮತ್ತು ಇನ್ನುಳಿದ್ರೆ ಏನು ಬೆನಿಫಿಷರಿ ಏನು ತೊಗೊಂಡಿದ್ದಾರೆ ಗೊತ್ತಿಲ್ಲ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಇವರೆಲ್ಲ ಮಳಿಕೆಡ್ ಮಾರ್ಕೊಂಡು ತಿನ್ನೋರು ಯಾವ ರೀತಿ ಆಗಿದೆ, ಇವೆಲ್ಲ ಮಳಿಕೆಡ್, ಇವು ಕಂಪ್ನಿ, ಅದು ದೊಡ್ಡ ಕಂಪ್ನಿ ಇದೆ, ಅದು ಈ ರೀತಿ ಮಾಡೋದಿಲ್ಲ. ಅದು ಬೇಕಾದರೆ ಅದು ಫೋರ್ಜರಿ ಮಾಡೋದಿಲ್ಲ, ಅದು ಅಷ್ಟು ಖಾತ್ರಿ ಇದೆ. ಅದು ಫೋರ್ಜರಿ ಮಾಡೋದಿಲ್ಲ, ಮಾಡಿಸ್ತದೆ ಅದು ಫೋರ್ಜರಿ. ಆದ್ರೆ ಆ ಫೋರ್ಜರಿ ಮಾಡಿ ರೆಪ್ಯೂಟೆಡ್ ಕಂಪ್ನಿ ಅದು ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ಸತ್ಯಾಸತ್ಯತೆ ಹೊರಗೆ ಬರಬೇಕು, ಬಯಲಿ ಬರಬೇಕು. ಈ ರೀತಿ ಅಯ್ಯೂಬ್ ಖಾನ್ ಆಗಲಿ, ನಾಗರಾಜ್ ನಂದೂರ್ ಆಗಲಿ, ಕಲ್ಯಾಣಿ ಮಂಗ ಆಗಲಿ, ಕಂಪ್ನಿಗೆ ಅಂಜಿ ಸಂಜಿಸಿ ಲೆಟ್ರ್ ಬರೆದು ಅವ್ರ ಲೆಟ್ರ್ ಅಗ್ರಿಮೆಂಟ್ ಮಾಡ್ಕೋರ್ ಅಂತ ಹೇಳಿ ಅವರು ಆಮಿಷಕ್ಕೆ ಒಳಗಾಗಿ ಅವ್ರಿಗೂ ಅದೇ ಬೇಕಾಗಿತ್ತು. ಕೋಟಿಗಟ್ಟಲೆ ಹೋಗೋದು ಇಟ್ರಿಗೆ ಹೋಗ್ತದೆ ಅಂತ ತಿಳ್ಕೊಂಡು ಅವ್ರಿಗೇನು ಮೂಗಿಗೆ ಸವರಿ ಅಗ್ರಿಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇದರಲ್ಲಿ ಕಂಪ್ನಿದೂ ದೊಡ್ಡ ಪಾಲಿದೆ. ಭಾಳ ದೊಡ್ಡ ಮೋಸ ಮತ್ತು ವಂಚನೆ ಮಾಡ್ತಿದ್ದಾರೆ ಮಳಖೇಡ್ ಗ್ರಾಮ ಪಂಚಾಯತಿಗೆ. ಇವೆಲ್ಲ ಅರ್ಧದಷ್ಟು ಡಾಕ್ಯುಮೆಂಟ್ ನಾನು RTIಗೆ ಚಿಕ್ಕ ಪುಟ್ಟ ನಾನು ಕೊಟ್ಟಿದ್ದಾರೆ. ಅವರು ಇನ್ನೂ ಸತಾಯಿಸ್ತಾ ಇದ್ದಾರೆ ಅವರು. ಆ ನಂತರ ಇವೆಲ್ಲ ಹೆಂಗೆ ಬಂತಪ್ಪ ಅಂದರೆ ಅವ್ರು ಪಂಚಾಯತ್ ರಾಜ್ ಡೈರೆಕ್ಟರ್ ಅವರು ಬಂದಾಗ ಟ್ಯಾಕ್ಸ್ ಫಿಕ್ಸ್ ಮಾಡ್ತೀವಿ ಅಂತ ಹೋಗಿದ್ದಾರೆ. ಅವಾಗ ಅಲ್ಲಿ RTI ಹಾಕಿದ ನಂತರ ಕೊಟ್ಟಿದ್ದಾರೆ. 2024-25 ವಸೂಲಿ ಮಾಡಿದ್ದಾರೆ. ಅದು
ಟ್ಯಾಕ್ಸ್. ಕೇವಲ ಮುಂಚೆ 31% ಸೆಸ್ ವಸೂಲು ಮಾಡಬೇಕಾಗಿತ್ತು. ಇವಾಗ ಕೇವಲ 24% ಸೆಸ್ ಮಾತ್ರ ಇಟ್ಟಿದ್ದಾರೆ. ಉಳಿದಿದ್ದು ಬಿಟ್ಬಿಟ್ಟಿದ್ದಾರೆ, 10% ಸೆಸ್ ಬಿಟ್ಬಿಟ್ಟಿದ್ದಾರೆ. ಅವಾಗೆ ಡಿ ಕೆ ರೇವರಿಗೆ 43 ಲಕ್ಷ ಆಗ್ತದಂತ ಹೇಳಿದರು. ಅವಾಗ ಡಿ ಕೆ ರೇವರಿ 2012ರಲ್ಲಿ 1, 2, 3ನೇ ಪ್ಲಾಂಟ್ 43,25,000 ಆಗ್ತಂತ ಒಂದು ವರದಿ ಕೊಟ್ಟಿದ್ದರು. 4ನೇ ಪ್ಲಾಂಟ್ ಬಿಟ್ಟು, ಅಂದ್ರೆ ಅದರದ್ದು 3 ಪಟ್ಟು ಇದು ಇದೆ RC4. ಇವಾಗ ಏನು ಮಾಡಿದ್ದಾರೆ, ಡೈರೆಕ್ಟರ್ ಬಂದು ಕೇವಲ 42 ಲಕ್ಷಕ್ಕೆ ಮಾಡಿದ್ದಾರೆ. ಅವರು ಇನ್ನೂ 1 ಲಕ್ಷ ಕಡಿಮೆ ಮಾಡಿದ್ದಾರೆ ಡಿ ಕೆ ರೇವರಿಗಿಂತ. ಇದು RC4 ಅಂದರೆ ಅದು ಅದಕ್ಕಿಂತ 3 ಪಟ್ಟಿದೆ, ಅಂದರೆ 3 ಪಟ್ಟು ಆಗಬೇಕಾಗಿತ್ತು. ಅದ್ರದ್ದು 3 ಪಟ್ಟು ಇದು ಬಿಟ್ಟು ಅದ್ರದ್ದು 3 ಪಟ್ಟು ಆಗಬೇಕಾಗಿತ್ತು ಅದು. ಹೀಗಾಗಿ ಇದರಲ್ಲಿ ತೆರಿಗೆ ವಂಚನೆ ಮಾಡ್ತಿದ್ದಾರೆ. ಇದು ಎಲ್ಲ ಸರ್ಕಾರ ಮಟ್ಟದ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಮನಸ್ಸಿಗೆ ಬಂದಾಗ ಅವರು ಕೂಡ ಬಂದು ಇಲ್ಲಿ ತೆರಿಗೆ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಅವರು. ಇದೇ ಯಾವ ರೀತಿ ಟ್ಯಾಕ್ಸ್ ಫಿಕ್ಸ್ ಮಾಡಿರೋ ಅಂತ ನಾನು RTI ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟದ್ದು ಯಾವುದೂ ದಾಖಲೆಗಳು ಕೊಟ್ಟಿಲ್ಲ ಅವರು. ಇದೇ ಅಣ್ಣೇಶ್ವರ ಗ್ರಾಮ ಪಂಚಾಯತಿಯಲ್ಲಿ 15,000 ಎಕರೆ ಇದ್ದಿದ್ದು 5 ಕೋಟಿ ಇದೆ ಟ್ಯಾಕ್ಸ್. ಅದರದ್ದು 2 ಪಟ್ಟು ಭೂಮಿ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಹೊಂದಿದೆ. ಅಂದರೆ 10 ಕೋಟಿ ಪ್ರತಿ ವರ್ಷ 10 ಕೋಟಿ ಟ್ಯಾಕ್ಸ್ ಆಗಬೇಕಾಗಿತ್ತು. ಮತ್ತು ಬಾಕಿ 300 ಕೋಟಿ ಬರಬೇಕಾಗಿತ್ತು. ಅದು ಎಲ್ಲ ಬರಲಾರ್ದಂಗೆ ಮಾಡ್ತಾಯಿದ್ದಾರೆ. ಎಲ್ಲ ಇವರು ಶಾಮೀಲಾರೆ. ಇವ್ರ ಮೇಲೆ ಇಮಿಡಿಯೇಟಾಗಿ ಒಂದು CBI ಎನ್ಕ್ವೈರಿ ಆಗಬೇಕು, ಅಥವಾ ಒಂದು ಉನ್ನತ ಮಟ್ಟದ SIT ತನಿಖೆ ಆಗಬೇಕು. ಒಂದು ವಾರದೊಳಗೆ ನೋಡ್ತೀನಿ ನಾನು. ಇದ್ರ ಬಗ್ಗೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಇದರ ಬಗ್ಗೆ ಗಮನ ಕೊಡಬೇಕು. ಸಾಕಷ್ಟು ನಾನು ಪತ್ರಗಳು ಬರೀತಾ ಇದ್ದರು, ತಾವು ಇನ್ನವರಿಗೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಅನೇಕ ಸರ್ಕಾರ ಸುತ್ತೋಲೆಗಳು, ಆದೇಶಗಳು ವೈಲೇಷನ್ ಆಗ್ತವೆ. ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ತಂಡ ರಚನೆ ಮಾಡಿ ಮಳಖೇಡ್ ಪಂಚಾಯತಿಗೆ 300 ಕೋಟಿ ಆಸ್ತಿ ತೆರಿಗೆ ಬರುವಂಗೆ ಮಾಡಬೇಕು. 10 ಕೋಟಿ ಪ್ರತಿ ವರ್ಷ 10 ಕೋಟಿ ಟ್ಯಾಕ್ಸ್ ಫಿಕ್ಸ್ ಮಾಡಬೇಕು. ಇದ್ರ ಬಗ್ಗೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಇವರು ಎಲ್ಲ ಈ ರೀತಿ ಹೇಳಿದ್ದೀನಿ ನಾನು. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ತನಿಖೆ ಕೈಗೊಳ್ಳಬೇಕು, ಆದೇಶ ಮಾಡಬೇಕಂತ ಕೇಳ್ಕೊಳ್ತೀನಿ. ಒಂದು ವೇಳೆ ಇದ್ರ ಬಗ್ಗೆ ಇದು ಬೇಗ ನಾನು ಇದು ವಿಡಿಯೋ ಮಾಡ್ತಾ ಹೋಗಲಿದ್ದು ಟ್ಯಾಕ್ಸ್ ಬಗ್ಗೆ. ಇನ್ನೂ ಸಾಕಷ್ಟು ಪತ್ರಗಳಿವೆ, ಸಾಕಷ್ಟು ದಾಖಲೆಗಳು ಸಾಕಷ್ಟು ಕೊಟ್ಟಿದ್ದೀನಿ ನಾನು. ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಪತ್ರ ಬರಿತಾನೇ ಇದ್ದೀನಿ ನಾನು. ಕೆಲಸ ಮಾಡ್ತೀರಂತ ತಿಳ್ಕೊಂಡು. ಆದರೆ ಯಾವೊಬ್ಬ ಅಧಿಕಾರಿಗಳು ಕೆಲಸ ಮಾಡ್ತಾಯಿಲ್ಲ. ಮುಂದೆ ಮಾನ್ಯ ಮುಖ್ಯಮಂತ್ರಿಯವರು ಸೀತಾಪುರ ತಾಲೂಕು ವಿಸಿಟ್ ಕೊಡೋದಿದೆ. ಒಂದು ವೇಳೆಗೆ ಅವರು ಬಂದರೆ ಒಂದು ವಾರದಲ್ಲಿ ಕೆಲಸ ಮಾಡಬೇಕಿದ್ದು ತನಿಖಾ ತಂಡ ರಚನೆ ಮಾಡಬೇಕು. ಜಿಲ್ಲಾಧಿಕಾರಿಗಳು ಮತ್ತು ZPC ಅವರು ಯಾವುದೇ ಕೆಲಸ ಮಾಡ್ತಾಯಿಲ್ಲ. ಫೌಜಿಯಾ ತರ್ನುಮ್ ಅವರು ಮತ್ತು ಬನ್ವರ್ ಸಿಂಗ್ ಮೀನರ್ ಸುಮ್ಮನೆ ಕಾಲ ಹರಣ ಮಾಡ್ತಾಯಿದ್ದಾರೆ. ಇವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಸಾಕಷ್ಟು ಇವರು ಕಂಪ್ನಿ ಮೇಲೆ ಕ್ರಮ ಕೈಗೊಂಡ್ರೆ 300 ಕೋಟಿ ಆಸ್ತಿ ತೆರಿಗೆ ಬರ್ತದೆ. ಇವ್ರು ಯಾರೂ ಕ್ರಮ ಕೈಗೊಳ್ತಾ ಇಲ್ಲ. ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಕೂಡಲೇ. ಮತ್ತು ಇವು ಮಳಖೇಡ್ ಮಾರ್ಕೊಂಡು ತಿಂದಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ರಾಜಶೇಖರ್ ಪುರಾಣಿಕ್, ಅಯ್ಯೂಬ್ ಖಾನ್ ಮತ್ತು ನಾಗರಾಜ್ ನಂದೂರವ್ರ ಮೇಲೆ ಮತ್ತು ಕಲ್ಯಾಣಿ ಮಂಗಾರ್ ಅವರ ಮೇಲೆ ಶೀಘ್ರ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ತನಿಖೆ ಆರಂಭಿಸಬೇಕಂತ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಒಂದು ವೇಳೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬರುವವರೊಳಗೆ ಸೀತಾಪುರ ತಾಲೂಕಿಗೆ ವಿಸಿಟ್ ಕೊಡೋರೊಳಗೆ ಕಲಬುರಗಿ ಜಿಲ್ಲೆಗೆ ಬರೋರೊಳಗೆ ಇದು ತಾವು ಕ್ರಮ ಕೈಗೊಂಡಿರಬೇಕು. ತಾಲೂಕ್ ಪಂಚಾಯತ್ ಇಒ ಕೂಡ ಏನು ಕೆಲಸ ಮಾಡ್ತಾಯಿಲ್ಲ. ಅವರು ಪತ್ರ ಬಂದಿದೆ, ಪಂಚಾಯತ್ PDO ಅವರಿಗೆ ಪತ್ರ ಬರೆದಿರ್ತಾರೆ. 300 ಕೋಟಿದು ಅವರು ಏನು ಮಾಡ್ತೀರಿ ರಿಪೋರ್ಟ್ರು ಕೊಡ್ರಿ ಅಂತ ತಿಳ್ಕೊಂಡು ಪಂಚಾಯತ್ PDO ಸುಮ್ಮನೆ ಕಾಲಹರಣ ಮಾಡ್ತಾಯಿದ್ದಾರೆ. ಪಂಚಾಯತಿಗೆ ಬರ್ತಾಯಿಲ್ಲ, ಸುಮ್ಮನೆ ಆ ಕಡೆ ಈ ಕಡೆ ತಿರುಗಾಡ್ತಾಯಿದ್ದಾರೆ. 300 ಕೋಟಿ ಪತ್ರ ಬರೆದೀನಿ ಅಂತ ಹೇಳ್ತಾರೆ. ಅದ್ರ ಪತ್ರ ಯಾವುದೋ ಒಂದು ನನಗೆ ಮಾಹಿತಿ ಹಾಕಿರೋದಿಲ್ಲ, ಯಾವುದೂ ಆ್ಯಕ್ಷನ್ ತೊಗೋತಾ ಇಲ್ಲ. 7 ದಿನದಲ್ಲಿ ವರದಿ ಕೊಡು ಅಂತ ತಿಳ್ಕೊಂಡು ತಾಲೂಕ್ ಪಂಚಾಯತ್ ಇಒ ರಾಯಪ್ಪ ಚೆನ್ನನವರು PDO ಅವ್ರಿಗೆ ಬರೆದಿರ್ತಾರೆ. ಆದರೆ ಅವರು ಇನ್ನವರಿಗೆ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಇನ್ನೂ ಸಾಕಷ್ಟು ವಿಷಯಗಳಿವೆ ಟ್ಯಾಕ್ಸ್ ಬಗ್ಗೆ, ಅದರ ವಿಡಿಯೋದಲ್ಲಿ ಮಾತಾಡೋಕ್ಕಾಗಲ್ಲ. ನಾನು ಕೂಡಲೇ ನಾನು ದೂರು ಸಲ್ಲಿಸ್ತೀನಿ. ನಾನು ತಯಾರಿ ನಡೆದಿದೆ. ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರು ಇಲ್ಲಿ ಬರೋದಾಗೆ ತಾವು ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕು. ಒಂದು ವೇಳೆ ಕ್ರಮ ಜರುಗಿಸಲಿಲ್ಲ ಅಂದರೆ ನಾನು
ಇವರಿಗೆಲ್ಲ ಬಿಡ್ತೀನಿ ನಾನು, ಈಗ ತಮ್ಮ ಬೆನ್ನ ಹಿಂದೆ ಹತ್ತಬೇಕಾಗ್ತದೆ ಅಂತ ಹೇಳಕ್ಕೆ ನಾನು ಭಾಳ ವಿಷಾದ ವ್ಯಕ್ತಪಡಿಸ್ತೀನಿ. ಕೂಡಲೇ ತಾವು ಒಂದು ವೇಳೆ ದಕ್ಷ ಯೋಗ್ಯ ಸಚಿವರು ಇದ್ದಿದ್ರಂದ್ರೆ ಕೂಡಲೇ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಪಂಚಾಯತಿಗೆ 300 ಕೋಟಿ ಆಸ್ತಿ ತೆರಿಗೆ ತರಬೇಕು ಮತ್ತು ವಾರ್ಷಿಕ 10 ಕೋಟಿ ಟ್ಯಾಕ್ಸ್ ಫಿಕ್ಸ್ ಮಾಡಂಗೆ ಕ್ರಮ ಕೈಗೊಳ್ಬೇಕಂತ ಮಾನ್ಯರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ. ಜೈ ಭೀಮ್, ನಮೋ ಬುದ್ಧಾಯ.